ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ SSC GD MTA CHSL CGL ಹಾಗೆ CPO ಎಕ್ಸಾಮ್ಗೆ ಇರತಕ್ಕಂಥ ಪ್ರಮುಖವಾದ ಸಬ್ಜೆಕ್ಟ್ ಯಾವುದು ಅಂತ ನೋಡೋದಾದ್ರೆ ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್. ಆ ಒಂದು ಇಂಗ್ಲಿಷ್ ಸಬ್ಜೆಕ್ಟಿನ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಸ್ನ ಮಾಡೋಣ. ಸೊ ಯಾವ್ಯಾವ ಟಾಪಿಕ್ಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂತ ನೋಡೋದಾದ್ರೆ ಕಾಮನ್ ಎರರ್ಸ್ ಪ್ರಶ್ನೆಗಳನ್ನ ನೋಡ್ತೀವಿ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಪ್ರಶ್ನೆಗಳನ್ನ ನೋಡ್ತೀವಿ, ಸಿನೋನಿಮ್ಸ್ ಆಂಟೋನಿಮ್ಸ್ ಪ್ರಶ್ನೆಗಳನ್ನ ನೋಡ್ತೀವಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಪ್ರಶ್ನೆಗಳನ್ನ, ಮತ್ತೆ ಕ್ಲೋಸ್ ಟೆಸ್ಟ್ ಹಾಗೆ ಸ್ಪೆಲ್ಲಿಂಗ್ ಎರರ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ನೋಡ್ತೀವಿ. ಯಾಕೆಂದ್ರೆ ಸ್ಪೆಲ್ಲಿಂಗ್ ಎರರ್ ಪ್ರಶ್ನೆಗಳನ್ನು ಕೂಡ ನಿಮಗೆ ಸಾಕಷ್ಟು ಕೇಳ್ತಾನೆ. ಸೊ ಆಲ್ಮೋಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಯಾವ ಪ್ರಶ್ನೆಗಳು ರಿಪೀಟ್ ಆಗಿದಾವಲ್ವಾ, ಸೊ ಒಂದು 4 ರಿಂದ 5 ಬಾರಿ ಆದರೂ ಆ ಸ್ಪೆಲ್ಲಿಂಗ್ ರಿಪೀಟ್ ಆಗಿರಬೇಕು. ಸೊ ಆ ರೀತಿಯ ಸ್ಪೆಲ್ಲಿಂಗ್ಗಳನ್ನು ಈ ಒಂದು ಸೆಷನಲ್ಲಿ ನಿಮಗೆ ಹಾಕಿದ್ದೀನಿ, ಅದನ್ನ ನೋಡ್ತಾ ಹೋಗೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಇಫ್ ಐ ವಾಸ್ ಅ ಕಿಂಗ್ ಐ ವುಡ್ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ರಿಮೂವ್ ಪಾವರ್ಟಿ ಫ್ರಮ್ ಮೈ ಕಂಟ್ರಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆ ಒಂದು ಸೆಂಟೆನ್ಸ್ ಅಲ್ಲಿ ಎಲ್ಲಿ ನಾನು ರೆಕ್ಟಿಫೈ ಮಾಡಬಹುದು, ಈ ಸೆಂಟೆನ್ಸ್ ಅಲ್ಲಿ ಏನೋ ಒಂದು ರಾಂಗ್ ಇದೆ ಅಂತೆ. ಸೊ ಈ ರಾಂಗ್ ಇದೆ ಅಂತ ನಾನು ಯಾಕೆ ಹೇಳ್ತೀನಿ? ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಅಂತ ಕೊಟ್ಟೇ ಇಲ್ಲ. ಸೊ ನೋ ಸಬ್ಸ್ಟಿಟ್ಯೂಷನ್ ಅಂತ ಕೊಟ್ಟಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಂಗ್ ಇದ್ದೇ ಇರುತ್ತೆ ಅದು. ಸೊ ಏನ್ ರಾಂಗ್ ಇದೆ ಅಂತ, ಸೊ ಏನ್ ಹೇಳಿದಾನೆ ಅದನ್ನ ಕನ್ನಡದಲ್ಲಿ ಮೊದಲು ನಾವು ತಿಳ್ಕೊಬೇಕಲ್ವಾ? ಸೊ ಏನ್ ಹೇಳಿದಾನೆ? ಇಫ್ ಐ ವಾಸ್ ಅ ಕಿಂಗ್, ನಾನೇನಾದ್ರೂ ರಾಜನಾಗಿದ್ರೆ, ಐ ವುಡ್ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ರಿಮೂವ್ ಪಾವರ್ಟಿ ಫ್ರಮ್ ಮೈ ಕಂಟ್ರಿ, ನಾನೇನಾದ್ರೂ ರಾಜನಾಗಿದ್ರೆ ನನ್ನ ದೇಶದಲ್ಲಿ ಈ ಒಂದು ಬಡತನವನ್ನ ಹೋಗಲಾಡಿಸಲು ನಾನು ಪ್ರಯತ್ನ ಪಡ್ತಾ ಇದ್ದೆ ಅಂತ ಹೇಳಿದ್ದಾನೆ. ಪ್ರಯತ್ನ ಪಡ್ತಾ ಇದ್ದೆ ನಾನು ರಾಜನಾಗಿದ್ರೆ, ಇಫ್ ಐ ವಾಸ್ ಅ ಕಿಂಗ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ಏನಾಗುತ್ತೆ, ಎಲ್ಲಿ ಮಿಸ್ಟೇಕ್ ಇದೆ ಅಂತ ನೋಡೋಣ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆನ್ ಮೈ ಕಂಟ್ರಿ ಅನ್ನೋದು ಚೇಂಜ್ ಮಾಡಬೇಕಂತೆ. ಸೊ ಫ್ರಮ್ ಮೈ ಕಂಟ್ರಿ ಇರೋದನ್ನ ಆನ್ ಮೈ ಕಂಟ್ರಿ ಚೇಂಜ್ ಮಾಡಬೇಕಂತೆ, ಹೌದಾ? ಆ್ಯಂಡ್ ದೆನ್ ಮೈ ಬೆಸ್ಟ್ ಬೈ ಮೈ ಬೆಸ್ಟ್ ಬೈ ರಿಮೂವ್ ಪಾವರ್ಟಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಆಗಬೇಕಾ, ಅಥವಾ ಇಫ್ ಐ ವರ್ ಅ ಕಿಂಗ್ ಅನ್ನೋದಾಗಬೇಕಾ, ಅಥವಾ ಐ ವುಡ್ ಹ್ಯಾಸ್ ಟ್ರೈಡ್ ಅನ್ನೋದಾಗಬೇಕಾ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಲಿ, ಯಾವುದಾದ್ರೂ ಇಮ್ಯಾಜಿನೇಷನ್ ಸೆಂಟೆನ್ಸ್ ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ನಾವು ಅದನ್ನು ಹೈಪೋಥೆಟಿಕಲ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆ ರೀತಿಯ ಒಂದು ಕಂಡೀಷನ್ನ ನಾವು ಸೂಚನೆ ಮಾಡೋಕ್ಕೆ ಆಲ್ವೇಸ್ ನಾವು ಏನಂತ ಯೂಸ್ ಮಾಡ್ತೀವಿ? ಒಂದು ಹೆಲ್ಪಿಂಗ್ ವರ್ಬ್ ಅಂತ ನೋಡೋದಾದ್ರೆ ವರ್ ಅನ್ನುವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ. ಲೈಕ್ ಹೇಗೆ ಅಂತಂದರೆ, ನಾನೇನಾದರೂ ರಾಜನಾಗಿದ್ದರೆ, ನಾನೇನಾದರೂ ಪ್ರಧಾನಮಂತ್ರಿ ಆಗಿದ್ದರೆ, ನಾನೇನಾದರೂ ಪ್ರೆಸಿಡೆಂಟ್ ಆಗಿದ್ದರೆ, ಇಫ್ ಐ ವರ್ ಅ ಕಿಂಗ್, ಇಫ್ ಐ ವರ್ ಅ ಪ್ರೈಮ್ ಮಿನಿಸ್ಟರ್, ಇಫ್ ಐ ವರ್ ಅ ಪ್ರೆಸಿಡೆಂಟ್, ಇಫ್ ಐ ವರ್ ಅ MLA, ಇಫ್ ಐ ವರ್ ಅ MP, ಇಫ್ ಐ ವರ್ ಅ ಯುವರ್ ಹಸ್ಬೆಂಡ್, ಸೊ ಲೈಕ್ ದಟ್ ಸೋ ಆನ್. ಸೊ ಈ ಥರ ನಾನೇನಾದರೂ ಅದು ಆಗಿದ್ರೆ ಇದು ಆಗಿದ್ರೆ ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂತ ನೋಡಿದ್ರೆ, ಇಫ್ ಐ ವರ್ ಅ ಮುಂದೆ ಡ್ಯಾಶ್ ಏನಾದರೂ ಹಾಕೊಳ್ಳಿ. ನೀವು ಏನಾದರೂ MP ಅಂತ ಹಾಕೊಳ್ಳಿ, MLA ಅಂತ ಹಾಕೊಳ್ಳಿ, ಏನಾದರೂ ಹಾಕೊಳ್ಳಿ. ಸೊ ನೀವು ಹಾಕ್ಕೊಳ್ಬಹುದು. ಲೈಕ್ ಹೀಗೂ ಕೂಡ ನೀವು ಮಾಡ್ಬೋದು. ಇಫ್ ಐ ವರ್ ಅ MLA ಆಫ್ ಮೈ ಕಾನ್ಸ್ಟಿಟ್ಯೂಷನ್ ಐ ವುಡ್ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಟು ಲೂಟ್ ದಿಸ್ ಕಾನ್ಸ್ಟಿಟ್ಯೂಷನ್, ದಿಸ್ ತಾಲೂಕ್. ಸೊ ನಾನೇನಾದರೂ MLA ಆಗಿದ್ರೆ ಈ ಒಂದು ತಾಲೂಕನ್ನು ಎಷ್ಟು ಬೆಸ್ಟ್ ಆಗಿ ಲೂಟ್ ಮಾಡ್ಬೋದು ಅದನ್ನೆಲ್ಲವೂ ಕೂಡ ಲೂಟ್ ಮಾಡ್ತಾ ಇದ್ದೆ ಅಂತ. ನಾನು MLA ಆಗಿಲ್ಲ ಅಷ್ಟೇ, ಸೊ ಅದಕ್ಕೆ ನಾನು ಇವಾಗ ಲೂಟ್ ಮಾಡೋ ಆಪ್ಷನ್ ಇಲ್ಲ ಅಂತ. ಬಟ್ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಇಫ್ ಅನ್ನೋದು ಬಂತು ಅಂದರೆ ಸೊ ಇಲ್ಲಿ ಒಂದು ನಿಮಗೆ ಕಂಡೀಷನ್ಗಳು ಬರ್ತವೆ. ಸೊ ಆ ಕಂಡೀಷನ್ಗಳನ್ನ ನಾವು ತಿಳ್ಕೊಂಡು ಹೋಗೋಣ. ಇವಾಗ ವರ್ ಅನ್ನೋದು ನೀವು ನೆನ್ಪಿಟ್ಕೊಂಡು ಬಿಡ್ತೀರಾ. ಸೊ ಯಾವುದಾದ್ರೂ ಇಮ್ಯಾಜಿನೇಷನ್ ಕಂಡೀಷನ್ ಬಂತು ಅಂದರೆ ಅಲ್ಲಿ ವರ್ ಅಂತ ಹಾಕಬೇಕು. ಇಫ್ ಐ ವರ್ ಅ ಕಿಂಗ್, ಇಫ್ ಐ ವರ್ ಅ ಕ್ವೀನ್, ಇಫ್ ಐ ವರ್ ವಾಟ್ ಎವರ್ ಅಂತ, ಸರಿನಾ? ಸೊ ಅದು ನೀವು ವರ್ ಅಂತ ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ ಏನಿದೆ ಅಲ್ವಾ, GDL ಕೇಳಿದ್ದಾನೆ, MTS, CHSL, CGL, CPO ಮತ್ತು BSF ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿದ್ದಾನೆ. ಮತ್ತು ಯಾವುದಕ್ಕೆ ನಿಮಗೆ ಆರ್ಮಿ ವೇರಿಯಸ್ ಎಕ್ಸಾಮ್ಸಲ್ಲಿ, ಮತ್ತು ಈ IB ಎಕ್ಸಾಮ್ ಏನಿದೆ ಅಲ್ವಾ, IB ಎಕ್ಸಾಮಲ್ಲೂ ಕೂಡ ಈ ಪ್ರಶ್ನೆ ಬಂದಿದೆ. ಮೀನ್ಸ್ ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದಿದೆ, ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಂಡು ಹೋದರೆ ನಾವು ಸಾಕಾಗಲ್ಲ. ಸೊ ಇಲ್ಲಿ ಇಫ್ ಮೇಲೆ ಇಫ್ ಕಂಡೀಷನ್ ಕ್ಲಾಸ್ ಏನಿದೆ ಅಲ್ವಾ, ಸೊ ಅಲ್ಲಿ ಕ್ಲಾಸ್ಗಳು ಬರ್ತವೆ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ಲಾಸ್ ಇದೆ ಇದು, ಆ್ಯಂಡ್ ದೆನ್ ಇದು ಸೆಕೆಂಡ್ ಕ್ಲಾಸ್ ಇದೆ. ಸೊ ವುಡ್ ಮುಂದೆ ಏನಿದೆ ಅಲ್ವಾ, ಅದು ಸೆಕೆಂಡ್ ಕ್ಲಾಸ್ ಇದೆ. ಸೊ ಫಸ್ಟ್ ನಾನಿದು ಏನಾದರೂ ಆಗಿದ್ರೆ ನಾನು ಅದನ್ನು ಮಾಡ್ತಿದ್ದೆ. ಸೊ ಫಸ್ಟ್ ಒಂದು ಸೆಂಟೆನ್ಸ್ ಹೇಳುತ್ತೆ, ಆಮೇಲೆ ಒಂದು ಸೆಂಟೆನ್ಸ್ ಹೇಳುತ್ತೆ. ಸೊ ಇದನ್ನು ನಾವು ಕ್ಲಾಸ್ ಅಂತ ತಗೊಳ್ತೀವಿ, ಗೊತ್ತಾ? ಸೊ ಇಲ್ಲಿ ನಾವು ಇಂಗ್ಲೀಷಲ್ಲಿ ಇಫ್ ಸೆಂಟೆನ್ಸ್ಗೆ ಸಮ್ ರೂಲ್ಸ್ಗಳು ಬರ್ತವೆ. ಏನೇನು ರೂಲ್ಸ್ಗಳು ಬರ್ತವೆ? ಸೊ ಕ್ಲಾಸ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲೇ ಇಫ್ ಅಂತ ಬರ್ಕೊಳ್ಳಿ. ಇದನ್ನ ಏನಿದೆ ಅಲ್ವಾ, ಇದು ಇಂಪಾರ್ಟೆಂಟ್ ಇದೆ. ಇದನ್ನು ಒಂದು ಕಡೆ ನೀವು ಸೈಡಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ನಿಜವಾಗ್ಲೂ ನಿಮಗೆ 1 ಮಾರ್ಕ್ಸ್ ಕೊಡುತ್ತೆ ಈ ಒಂದು ರೂಲ್ ನಿಮಗೆ. ಸೊ ಇಫ್ ಅಂತ ಬಂದು ಫಸ್ಟ್ ಕ್ಲಾಸಲ್ಲಿ V1 ಅಥವಾ V5ನ ನಾವು ಯೂಸ್ ಮಾಡಿದರೆ, ಸೊ ಸೆಕೆಂಡ್ ಕ್ಲಾಸಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ ಕಂಟೆನ್ಸ್ ಆಲ್ವೇಸ್ ವಿಲ್ ಆರ್ ಶೆಲ್ ಜೊತೆ V1ನೇ ತೊಗೊಂಡು ಬರುತ್ತೆ, ಸರಿನಾ? ಇಫ್ ವಿಲ್ ಆರ್ ಶೆಲ್ ಜೊತೆ V1ನೇ ತೊಗೊಂಡು ಬರುತ್ತೆ. ಸೊ ಯಾವುದು ಇಫ್ ಅನ್ನೋ ಸೆಂಟೆನ್ಸು, ಇಫ್ ಇಂದ ಏನಾದರೂ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗಿ ಅಲ್ಲಿ ಫಸ್ಟ್ ಕ್ಲಾಸಲ್ಲಿ ಏನು ಬರುತ್ತೆ ಅಂದರೆ V1 V5 ಬರುತ್ತೆ, ಸರಿನಾ? V1 ಅಥವಾ V5 ಬರುತ್ತೆ, ವರ್ಬ್ 1 ಅಥವಾ ವರ್ಬ್ 5 ಬರುತ್ತೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಅಲ್ಲಿ ಕ್ಲಾಸ್ ಸೆಕೆಂಡಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ವಿಲ್ ಅಥವಾ ಶೆಲ್ ಜೊತೆಗೆ V1ನೇ ಬರ್ತದೆ. ಆ್ಯಂಡ್ ದೆನ್ ಏನಾದರೂ
ಇಲ್ಲಿ V1 V5 ಇರಲಿಲ್ಲ ಕ್ಲಾಸ್ 1ನಲ್ಲಿ ಅಂತಂದರೆ ಬೇರೆ ಯಾವುದಿರುತ್ತೆ, ಹ್ಯಾಡ್ V3 ಅಂತ ಇರುತ್ತೆ, ಹ್ಯಾಡ್ V3 ಅಂತ. ಸೊ ಹ್ಯಾಡ್ V3 ಅಂದರೆ ಏನು, ಹ್ಯಾಡ್ ಪ್ಲಸ್ ವರ್ಬ್ 3, ಹ್ಯಾಡ್ ಪ್ಲಸ್ ಈ V3 ಅಂತ ಇರುತ್ತೆ. ಸೊ ಹಾಗಾದರೆ ಸೆಕೆಂಡ್ ಕ್ಲಾಸಲ್ಲಿ ಏನು ಬರಬೇಕು ಅಂತ ನೋಡೋದಾದರೆ ಹ್ಯಾವ್ ವುಡ್ ಹ್ಯಾವ್, ಸಾರಿ ಹ್ಯಾವ್ ಅಲ್ಲ, ವುಡ್ ಹ್ಯಾವ್, WULD, ವುಡ್ ಹ್ಯಾವ್ ಪ್ಲಸ್ V3 ಅಂತಲೇ ಬರಬೇಕು. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಅಲ್ಲಿ ಸ್ವಲ್ಪ ಅಕ್ಷರ ಚೆನ್ನಾಗಿ ಆಗ್ತಿಲ್ಲ, ಬಟ್ ನಾನು ಹೇಳೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಫ್ ಅಂತ ಬಂದು ಅಲ್ಲಿ ಫಸ್ಟ್ ಕ್ಲಾಸಲ್ಲಿ V1 ಅಥವಾ V5 ಬಂತು ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ವಿಲ್ ಶೆಲ್ ಜೊತೆ V1 ಬರುತ್ತೆ. ಇಫ್ ಏನಾದರೂ ಫಸ್ಟ್ ಕ್ಲಾಸಲ್ಲಿ ಇಫ್ ಬಂದು ಹ್ಯಾಡ್ ಪ್ಲಸ್ V3 ಬಂತು ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ವುಡ್ ಹ್ಯಾವ್ ಜೊತೆ V3 ಬರುತ್ತೆ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದು ಬರುತ್ತೆ ಇದರಲ್ಲಿ ನಿಮಗೆ ಏನು ಅಂತಂದರೆ ಇಫ್ ಜೊತೆ ಏನಾದರೂ ನೌನ್ ಬಂತು ಅಂತಂದರೆ, ಇಫ್ ಮುಂದೆ ನೌನ್ ಬಂತು ಅಥವಾ V2 ಬಂತು, ಇಲ್ಲ ಅಂತಂದರೆ ಹ್ಯಾಡ್ ಜೊತೆ ನೌನ್ ಬಂತು ಅಂದರೆ, ಹ್ಯಾಡ್ ಜೊತೆ V3 ಅಲ್ಲ ಈ ಸರಿ, ಇಲ್ಲಿ ಹ್ಯಾಡ್ ಜೊತೆ ನೌನ್ ಅಂತ ಬರುತ್ತೆ. ಸೊ ನೌನ್ ಬಂತು ಅಂದರೆ ಇದ್ರ ಮುಂದ್ಗಡೆ ಬರ್ತಕ್ಕಂಥ ಸೆಕೆಂಡ್ ಕ್ಲಾಸಲ್ಲಿ ಯಾವ್ದು ಬರುತ್ತೆ ಅಂದರೆ ಪಾಸ್ಟ್ ಮಾಡಲ್, ಪಾಸ್ಟಲ್ಲಿರೋ ಯಾವುದೇ ಒಂದು ಮಾಡ್ಯುಲರ್ ವರ್ಬ್ ಪ್ಲಸ್ V1 ಬರುತ್ತೆ. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಕೇಳಬಹುದು, ಇದನ್ನು ಒಂದು ಕಡೆ ಸೈಡಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ನಿಮಗೆ ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳನ್ನು. ಸರಿನಾ, ಬಟ್ ಇಲ್ಲಿ ಇದನ್ನು ಮರಿಬೇಡಿ ನೀವು. ಏನು ಅಂತಂದರೆ ನಾನು ಯಾವುದಾದ್ರೂ ಒಂದು ಹೈಪಥಾಟಿಕಲ್ ಕಂಡೀಷನ್ನ ಹೇಳಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಇಮ್ಯಾಜಿನರಿ ಸೆಂಟೆನ್ಸ್ನ ಹೇಳಬೇಕಾದ್ರೆ ಇಫ್ ಐ ವರ್ ಅಂತಾನೆ ನಾನು ಯೂಸ್ ಮಾಡೋದು. ಸರಿನಾ, ಇಫ್ ಹಿ ವೆರ್, ಸೊ ಒಟ್ಟಿನಲ್ಲಿ ವರ್ ಅನ್ನೋದೇ ಯೂಸ್ ಮಾಡ್ತೀವಿ. ಅದು ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರಲಿ. ಸೊ ಯಾವುದಿದ್ರೂ ಕೂಡ ಇದು ಹಿ ಶೀಟ್ ಬಂತು ಅಂದರೂ ಕೂಡ ಅಲ್ಲಿ ವರ್ ಅಂತಲೇ ಬರುತ್ತೆ, ವಾಸ್ ಅಂತ ಯಾವತ್ತೂ ಕೂಡ ಬರುವುದಿಲ್ಲ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಸೆಕೆಂಡ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ದ ಮ್ಯಾನೇಜರ್ ಡಿಸೈಡೆಡ್ ಟು ಡಿಸ್ಕ್ಲೋಸ್ ಅ ಸೀಕ್ರೆಟ್ ಆ್ಯಂಡ್ ಅಡ್ರೆಸ್ ದ ಇಶ್ಯೂ ಆಟ್ ದ ಟೀಮ್ ಮೀಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಮೇಲೆ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಎಲ್ಲಿ ಮಾರ್ಕ್ ಮಾಡಬೇಕಾಗಿತ್ತು ನಾವಿಲ್ಲಿ, ಆ ಸೀಕ್ರೆಟ್, ಟು ಡಿಸ್ಕ್ಲೋಸ್ ಅ ಸೀಕ್ರೆಟ್ ಅಂತ. ಸರಿನಾ, ಟು ಡಿಸ್ಕ್ಲೋಸ್ ಅ ಸೀಕ್ರೆಟ್ ಅಂದರೆ ಏನಂತ ನಾವು ಇಡಿಯಮ್ ಹೇಳ್ಬೋದು ಅಂತ. ಸೊ ಏನು ಹೇಳ್ಬೋದು, ಸ್ಪಿಲ್ ದ ಬೀನ್ಸ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಬರಿ ದ ಹ್ಯಾಟ್ಚೆಟ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಸ್ವೀಪ್ ಇಟ್ ಅಂಡರ್ ದ ರಗ್ ಅಂತ ಹೇಳ್ಬೋದು ಅಂತೆ. ಸತ್ಯವನ್ನು ಮುಚ್ಚಿಡಬಹುದು. ಸೊ ಇದಾಗುತ್ತೆ ಸ್ವೀಪ್ ಇಟ್ ಅಂಡರ್ ದ ರಗ್ ಅಂತಂದರೆ ಏನಾದರೂ ನಾವು ಸತ್ಯವನ್ನು ಮುಚ್ಚಿಡ್ತೀವಿ ಗೊತ್ತಾ, ಆದರೆ ಯಾವುದಾದ್ರೂ ಒಂದು ಕೆಳಗೆ ನಾವು ಮುಚ್ಚಿಡ್ತೀವಿ ಅಂತ ಹೇಳ್ತೀವಿ ಗೊತ್ತಾ, ಅದು ಆಗುತ್ತೆ ಇದು. ಸೊ ಆಪ್ಷನ್ ಸಿ ಏನಿದೆ ಅಲ್ವಾ, ಇದೇನಾಗುತ್ತೆ ಅಂದರೆ ಹಿಟ್ ದ ನೇಲ್ ಆನ್ ದ ಹೆಡ್, ಸತ್ಯವನ್ನು ತಲೆಯ ಮೇಲೆ ಹೊಡೆದಾಗ ಹೇಳೋದು ಅದನ್ನು. ಸರಿನಾ, ಹೇಳ್ತೀವಿ ಗೊತ್ತಾ, ಸತ್ಯವನ್ನು ತಲೆಯ ಮೇಲೆ ಹೊಡೆದಾಗ ಹೇಳ್ದ ಅವಳು ಹೇಳಿದಳು ಆ ಥರ ಅಂತ. ಸೊ ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂತಂದರೆ ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ, ಏನು ಡಿಸ್ಕ್ಲೋಸ್ ಸೀಕ್ರೆಟನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ಒಂದು ಇಡಿಯಮನ್ನು ಯಾವುದನ್ನು ಬಳಸ್ತೀವಿ ಅಂತ ನೋಡೋದಾದರೆ ಸ್ಪಿಲ್ ದ ಬೀನ್ಸ್ ಅಂತ ನಾವು ಬಳಸ್ತೀವಿ. ಸರಿನಾ, ಸ್ಪಿಲ್ ದ ಬೀನ್ಸ್, ಈ ಬೀನ್ಸ್ ಏನಿರ್ತಾವಲ್ಲ, ಬೀನ್ಸ್ ಕಾಳುಗಳು, ಅವುಗಳನ್ನು ನಾವು ಚೆಲ್ಲಿಬಿಡ್ತೀವಿ. ಚೆಲ್ಲಿಬಿಟ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ತಾನೇ, ಚಿಕ್ಕ ಇರುತ್ತೆ, ಎಲ್ಲ ಕಡೆ ಹೋಗಿದ್ರೆ ಅಡ್ಡಾಡ್ದಿಡ್ಡಿ ಬಿದ್ದು ಬಿಡುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಸೀಕ್ರೆಟ್ ಡಿಸ್ಕ್ಲೋಸ್ ಮಾಡೋದು ಅಂತ ಹೇಳ್ತೀವಿ, ಅಥವಾ ಸೀಕ್ರೆಟನ್ನು ಬಿಟ್ಟು ಕೊಡೋದು ಅಂತ ಹೇಳ್ತೀವಿ. ಏನನ್ನ, ಸ್ಪಿಲ್ ದ ಬೀನ್ಸ್, ಅಥವಾ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತ ಹೇಳ್ತೀವಿ. ಸರಿನಾ, ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದರೂ ಕೂಡ ಸೇಮ್ ಮೀನಿಂಗ್ ಬರುತ್ತೆ. ಮೀನ್ಸ್ ಯಾವುದಾದ್ರೂ ಒಂದು ಸೀಕ್ರೆಟನ್ನು ಬಿಟ್ಟು ಕೊಡುವುದು, ಸೀಕ್ರೆಟನ್ನು ಹಂಚಿ ಬಿಡುವುದು, ಸೀಕ್ರೆಟನ್ನು ಫುಲ್ ಸ್ಪ್ರೆಡ್ ಮಾಡಿಬಿಡುವುದು ಅಂತ. ಅದನ್ನೇನಂತ ಹೇಳ್ತೀವಿ, ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತ ಹೇಳ್ತೀವಿ. ಸರಿನಾ, ನೆನ್ಪಿಟ್ಕೊಳ್ಳಿ. ಸ್ಪಿಲ್ ದ ಬೀನ್ಸ್ ಅಂದರೂ ಕೂಡ ಅದೇ, ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದರೂ ಕೂಡ ಅದೇ. ಏನದು, ಸೀಕ್ರೆಟನ್ನು ಬಿಟ್ಟು ಕೊಡುವುದು. ಸರಿನಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ದ ಬ್ಲ್ಯಾಂಕೆಟ್ ಗಿಫ್ಟೆಡ್ ಬೈ ಮೈ ಗ್ರ್ಯಾನಿ ಈಸ್ ಸಾಫ್ಟರ್ ಆ್ಯಂಡ್ ಕಾಝಿ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಇಲ್ಲಿ ಅಂಡರ್ಲೈನ್ ಎದ್ರ ಕೆಳಗಡೆ ಆಗಬೇಕು ಅಂದರೆ ಸಾಫ್ಟರ್ ಕೆಳಗಡೆ ಆಗಬೇಕಾಗಿತ್ತು. ಸೊ ಈ ಸಾಫ್ಟರ್ ಬದಲಾಗಿ ಯಾವುದನ್ನು ನಾನು ಬಳಕೆ ಮಾಡಬೇಕು ಅಂತ. ಸೊ ನನ್ನ ಒಂದು ಗ್ರ್ಯಾನಿ ಏನಿದ್ದಾಳಲ್ವಾ, ನನ್ನ ಒಂದು ಅಜ್ಜಿ ಏನಿದ್ದಾಳಲ್ವಾ, ಅವಳು ನನಗೆ ಒಂದು ಬ್ಲ್ಯಾಂಕೆಟನ್ನು ಗಿಫ್ಟ್ ಮಾಡಿದ್ದಾಳೆ, ನನಗೆ ಉಡುಗೊರೆಯನ್ನಾಗಿ ನೀಡಿದ್ದಾಳೆ. ಅದು ಹೇಗಿದೆ ಅಂದರೆ ಸಾಫ್ಟ್ ಇದೆ ಅಂತೆ ಮತ್ತು ಕಾಝಿ ಆಗಿದೆ ಅಂತೆ. ಸೊ ಅದು ಹೇಗಿದೆ, ಸಾಫ್ಟ್ ಮತ್ತು ಕಾಝಿ. ಸೊ ಇಲ್ಲೇನಾಗುತ್ತೆ, ಮೋರ್ ಸಾಫ್ಟ್ ಅಂತ ಆಗುತ್ತಾ. ಮೋರ್ ಸಾಫ್ಟ್ ಅಂತ ಆಗಬೇಕಂದ್ರೆ ಇದೇನಾದರೂ ನಾನು ಈ ಅಬ್ಜೆಕ್ಟಿವ್ಸಲ್ಲಿ ನಿಮಗೆ ಒಂದು ಪಾಸಿಟಿವ್ ಡಿಗ್ರಿ ಅಂತ ಬರುತ್ತೆ, ಆ್ಯಂಡ್ ದೆನ್ ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ ಅಂತ ಬರುತ್ತೆ. ಸರಿನಾ, ಈ ಪಾಸಿಟಿವ್ ಡಿಗ್ರಿನ ನಾವು ನಾರ್ಮಲ್ ಆಗಿ ಸುಮ್ಮನೆ ಯೂಸ್ ಮಾಡ್ತೀವಿ. ಸೊ ಹಿ ಈಸ್ ಅ ಗುಡ್ ಬಾಯ್, ಇದು ಪಾಸಿಟಿವ್ ಡಿಗ್ರಿ. ಸರಿನಾ, ಆ್ಯಂಡ್ ದೆನ್ ಬೆಟರ್ ಅನ್ನೋದು ಅದಕ್ಕೆ ಯೂಸ್ ಮಾಡ್ತೀವಿ. ಬೆಟರ್ ಅಂತಂದರೆ ಅವನು ಮತ್ತೊಬ್ಬರಿಗಿಂತ ಸ್ವಲ್ಪ ವಿಭಿನ್ನವಾಗಿದ್ದಾನೆ ಅಂತ. ಬೆಸ್ಟ್ ಅಂತ ಇದಕ್ಕೆ ಯೂಸ್ ಮಾಡ್ತೀವಿ, ಎಲ್ಲರಿಗಿಂತ ಅವನೇ ಶ್ರೇಷ್ಠವಾಗಿದ್ದಾನೆ ಅಂತ. ಸೊ ಈ ಥರ ಈ ಒಂದು ಪಾಸಿಟಿವ್ ಡಿಗ್ರಿಯನ್ನು ಸುಮ್ಮನೆ ಅವ್ರ ಬಗ್ಗೆ ಹೇಳಕ್ಕೆ ಯೂಸ್ ಮಾಡ್ತೀವಿ, ಅವರ ಒಂದು ಗುಣಲಕ್ಷಣವನ್ನು ಹೇಳಕ್ಕೆ ಯೂಸ್ ಮಾಡ್ತೀವಿ. ಕಂಪ್ಯಾರಿಟಿವ್ ಡಿಗ್ರಿ ಹೇಗೆ ಅಂದರೆ ಮತ್ತೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕಂಪ್ಯಾರಿಟಿವ್ ಡಿಗ್ರಿಯನ್ನು. ಆ್ಯಂಡ್ ದೆನ್ ಆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಿಮಗೆ ಮೋರು ಅಥವಾ ಈ ಒಂದು ಸಾಫ್ಟ್ವೇರ್ ER ಅಂತ ಬರುತ್ತೆ ಯಾವುದಾದ್ರೂ ಒಂದು ವರ್ಡಲ್ಲಿ, ಇಲ್ಲ ಅಂದರೆ ಅದ್ರ ER ಅಂತ ನಾವು ಯೂಸ್ ಮಾಡಲಿಲ್ಲ ಅಂದರೆ ಆ ಒಂದು ಸೆಂಟೆನ್ಸ್ ಹಿಂದ್ಗಡೆ ಮೋರ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಏನಾದರೂ ಸೂಪರ್ಲೇಟಿವ್ ಡಿಗ್ರಿ ಅಂತ ನಾವು ಹೇಳಬೇಕಾಗಿತ್ತು ಅಂದರೆ ಇಲ್ಲಿ ಸಾಫ್ಟ್ ಬದಲಾಗಿ ಸಾಫ್ಟೆಸ್ಟ್ ಅಂತ ಆಗಬೇಕಾಗಿತ್ತು. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಿದೆ,
ಆರ್ಟಿಕಲ್ ಇಲ್ಲಿ ಸಾಫ್ಟೆಸ್ಟ್ ಏನಾದರೂ ಬರಬೇಕಾಗಿತ್ತು ಅಂದರೆ ದ ಅಂತ ಬರಬೇಕಾಗಿತ್ತು ಹಿಂದೆ ಆರ್ಟಿಕಲ್. ಸೊ ದ ಮುಂದ್ಗಡೆ ನಿಮಗೆ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಸೂಪರ್ಲೇಟಿವ್ ಡಿಗ್ರಿ ಸುಮ್ಮನೆ ಹಾಗೇ ಬರುವುದಿಲ್ಲ. ಸೊ ಇಲ್ಲಿ ಏನಾದರೂ ಈಸ್ ದ ಅಂತ ಏನಾದರೂ ಬಂದಿತ್ತು ಅಂದರೆ ಅಲ್ಲಿ ನಾನು ಮುಂದೆ ಸಾಫ್ಟೆಸ್ಟ್ ಅಂತ ಹಾಕ್ಬೋದಾಗಿತ್ತು, ಬಟ್ ದ ಅನ್ನೋದು ಕೊಟ್ಟಿಲ್ಲ. ಸೊ ಆಪ್ಷನ್ ಡಿ ಆಗೋದಿಲ್ಲ. ಆ್ಯಂಡ್ ದೆನ್ ಸಾಫ್ಟ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಸಾಫ್ಟ್ಲಿ ಆ್ಯಂಡ್ ಕಾಸಿ. ಸೊ ಯಾಕೋ ಇದು ಡಿಗ್ರಿ ಮ್ಯಾಚ್ ಆಗ್ತಿಲ್ಲ. ಸೊ ಇದು ಏನಾದರೂ ಒಂದು ಪ್ರಿಪೋಸಿಷನ್ ಏನಿದೆ ಅಲ್ವಾ, ಇದ್ರ ಹಿಂದೆ ಮುಂದ್ಗಡೆ ಇರ್ತಕ್ಕಂಥ ವರ್ಡ್ ಮ್ಯಾಚ್ ಆಗಬೇಕು, ಅದು ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ದೆನ್ ಮೋರ್ ಸಾಫ್ಟ್ ಅಂತ ಕೊಟ್ಟಿದ್ದಾನೆ. ಮೋರ್ ಸಾಫ್ಟ್ ಅಂತ ಏನಾದರೂ ನಾನು ಹಾಕಬೇಕಾಗಿತ್ತು ಅಂತಂದರೆ ಇಲ್ಲಿ ಆ್ಯಂಡ್ ಇರಬಾರ್ದಾಗಿತ್ತು, ಇಲ್ಲಿ ಆ್ಯಂಡ್ ಬದಲಾಗಿ ದ್ಯಾನ್ ಅಂತ ಇರಬೇಕಾಗಿತ್ತು. ಯಾಕಂದರೆ ಕಂಪ್ಯಾರಿಟಿವ್ ಡಿಗ್ರಿ ಯಾವಾಗಲೂ ಕೂಡ ಮುಂದೆ ದ್ಯಾನ್ ಅನ್ನೋದನ್ನೇ ತೊಗೊಳುತ್ತೆ, ಆ್ಯಂಡ್ ಅನ್ನೋದು ತೊಗೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ ಸರಿನಾ. ಸೊ ಏನಾದರೂ ನಾನು ಯಾವುದಕ್ಕಾದರೂ ಕಂಪೇರ್ ಮಾಡ್ತಿದ್ದೀನಿ ಅಂದರೆ ಅದ್ರ ಮುಂದ್ಗಡೆ ಬರೋದು ಫಿಕ್ಸ್ ಆಗಿ ಬರೋದು ಯಾವುದು ಅಂದರೆ ದ್ಯಾನ್ ಅಂತಲೇ ಬರುತ್ತೆ. ಪ್ರಪೋಸಿಷನ್ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಸೊ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಡಿಗ್ರಿ ಯೂಸ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಉಳಿದಿರೋದು ಯಾವುದು ಅಂದರೆ ಸಾಫ್ಟ್ ಅನ್ನೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಾಫ್ಟ್ ಆ್ಯಂಡ್ ಕಾಸಿ. ಸೊ ಇಟ್ ಈಸ್ ಅ ಸಾಫ್ಟ್ ಆ್ಯಂಡ್ ಕಾಸಿ ಇದೆ. ಯಾವುದು ಈ ಗ್ರ್ಯಾನಿ ಗಿಫ್ಟ್ ಮಾಡಿರ್ತಕ್ಕಂತಹ ಬ್ಲ್ಯಾಂಕೆಟ್ ಏನಿದೆ ಅಲ್ವಾ, ಅದು ಸಾಫ್ಟ್ ಮತ್ತು ಕಾಸಿ ಆಗಿದೆ. ಸಾಫ್ಟ್ ಮತ್ತು ಕಾಸಿ ಆಗಿದೆ. ಸೊ ಇಲ್ಲಿ ಆ್ಯಂಡ್ ಬದಲಾಗಿ ದ್ಯಾನ್ ಇತ್ತು ಅಂದರೆ ಅವಾಗ ನಾನು ಏನು ಯೂಸ್ ಮಾಡ್ತಿದ್ದೆ ಅಂದರೆ ಈ ಒಂದು ಸಾಫ್ಟ್ವೇರ್ ಅಂತ ಯೂಸ್ ಮಾಡ್ತಿದ್ದೆ, ಇಲ್ಲಾಂದರೆ ಮೋರ್ ಸಾಫ್ಟ್ ಅಂತ ಯೂಸ್ ಮಾಡ್ತಿದ್ದೆ. ಸರಿನಾ, ಇದು ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದೇ ವಾಸ್ ಸೆಲೆಬ್ರೇಟಿಂಗ್ ದೇರ್ ಸಿಲ್ವರ್ ವೆಡ್ಡಿಂಗ್ ಆ್ಯನಿವರ್ಸರಿ ನೆಕ್ಸ್ಟ್ ಮಂತ್ ಇನ್ ದುಬೈ ಅಂತ ಕೊಟ್ಟಿದ್ದಾನೆ. ಅವರ ಒಂದು ಸಿಲ್ವರ್ ವೆಡ್ಡಿಂಗ್ ಆ್ಯನಿವರ್ಸರಿ ಏನಿದೆ ಅಲ್ವಾ, ಅದನ್ನು ಮುಂದಿನ ತಿಂಗಳು ದುಬೈಯಲ್ಲಿ ಅವರು ಆಚರಣೆ ಮಾಡುತ್ತಾರೆ ಅಂತ. ಸರಿನಾ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಕಂಡುಹಿಡಿದಿದ್ದಾನೆ. ಸೊ ದೇವಾಸ್ ಅನ್ನೋದು ಮಿಸ್ಟೇಕ್ ಇದೆ ಅಂತ. ಆ್ಯಂಡ್ ದೆನ್ ಆಪ್ಷನ್ ಬಿ ನೆಕ್ಸ್ಟ್ ಮಂತ್ ಇನ್ ದುಬೈ ಅನ್ನೋದು ಮಿಸ್ಟೇಕ್ ಇದೆ ಅಂತ. ಆಪ್ಷನ್ ಸಿ ಸೆಲೆಬ್ರೇಟಿಂಗ್ ದೇರ್ ಅನ್ನೋದು ಮಿಸ್ಟೇಕ್ ಇದೆ ಅಂತ. ಆಪ್ಷನ್ ಡಿ ಸಿಲ್ವರ್ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ನೋದು ಮಿಸ್ಟೇಕ್ ಇದೆ ಅಂತ. ಸೊ ಎಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳ್ಬೋದಾ. ಸೊ ಇದು LKG UKG ಹುಡುಗ ಆದರೂ ಕೂಡ ಇದಕ್ಕೆ ಆನ್ಸರ್ ಹೇಳ್ತಾರೆ. ಈಸಿ ಇದೆ ಕ್ವಶನ್ ಇದು. ಸಿಂಗ್ಯುಲರ್ ಪ್ಲೂರಲ್ ಮೇಲೆ ಕ್ವಶನ್ ಇದೆ. ಸೊ ಇವಾಗ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ ಆಲ್ಮೋಸ್ಟ್ ಒಂದು 50% ಜನಕ್ಕೆ. ಏನಿದೆ, ಸೊ ದೇವಾಸ್ ಅಲ್ಲ, ದೇನದೇನಿದೆ ಬಹು ಪ್ಲೂರಲ್ ಇದೆ. ಸೊ ಪ್ಲೂರಲ್ ಇದೆ ಅಂದರೆ ಹೆಲ್ಪಿಂಗ್ ವರ್ಬ್ ಏನಾಗಿರಬೇಕು, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗಿರಬಾರ್ದು, ಪ್ಲೂರಲ್ ಅಲ್ಲಿ ಹೆಲ್ಪಿಂಗ್ ವರ್ಬೇ ಆಗಿರಬೇಕು. ಸೊ ಏನಾಗುತ್ತೆ ಅಲ್ಲಿ ದೇವರ್ ಅಂತ ಆಗಬೇಕಾಗಿತ್ತಲ್ಲಿ. ಸರಿನಾ, ವಾಸ್ ಅನ್ನೋದು ರಾಂಗ್ ಆಗುತ್ತೆ. ಸೊ ವಾಸ್ ಅನ್ನೋದು ಏನಾಗುತ್ತೆ ಅಲ್ಲಿ ರಾಂಗ್ ಆಗುತ್ತೆ. ಇಲ್ಲ ಅಂತಂದರೆ ವರ್ ಬದಲಾಗಿ ವಿಲ್ ಅಂತ ಕೂಡ ಯೂಸ್ ಮಾಡಬಹುದು. ಸರಿನಾ, ದೇ ವಿಲ್ ಸೆಲೆಬ್ರೇಟಿಂಗ್ ದೇರ್ ಸಿಲ್ವರ್ ವೆಡ್ಡಿಂಗ್ ಆ್ಯನಿವರ್ಸರಿ ನೆಕ್ಸ್ಟ್ ಮಂತ್ ಇನ್ ದುಬೈ. ಸರಿನಾ, ಸೊ ದೇ ವಿಲ್ ಅಂತ ಕೂಡ ಅಲ್ಲಿ ಆಗುತ್ತೆ. ಸೊ ಆಪ್ಷನ್ ನಿಮಗೆ 2 ಕೊಟ್ಟರು 2 ಕೂಡ ಆಗುತ್ತೆ. ಬಟ್ ಇಲ್ಲಿ ರಾಂಗ್ ಇರೋದನ್ನ ಹುಡುಕಬೇಕಾಗಿದೆ. ಸೊ ಅದಕ್ಕೆ ಆಪ್ಷನ್ ಎ ಅನ್ನೋದನ್ನ ರಾಂಗ್ ಅಂತ ಹೇಳ್ತೀವಿ. ದೇ ವಾಸ್ ಅಲ್ಲ, ಅದು ದೇ ವರ್ ಅಂತ ಆಗಬೇಕಾಗಿತ್ತು, ಅಥವಾ ದೇ ವಿಲ್ ಅಂತ ಆಗಬೇಕಾಗಿತ್ತು ಅದು. ಸೊ ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಲ್ಮೋಸ್ಟ್ ಆಸ್ ವೈಡ್ ಆಸ್ ಹಿ ವಾಸ್ ಟಾಲ್ ಹಿ ಹ್ಯಾಡ್ ಅ ವೆರೋಶಿಯಸ್ ಅಪೆಟೈಟ್ ಫಾರ್ ಫುಡ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ರೋಲಿಕ್ಕಿಂಗ್ ಪರ್ಸನಾಲಿಟಿ ಟು ಮ್ಯಾಚ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನು ಹೈಲೈಟ್ ಮಾಡಿದಾರಲ್ವಾ, ಈ ಹೈಲೈಟ್ ಮಾಡಿರ್ತಕ್ಕಂತಹ ವರ್ಡಿನ ಮೀನಿಂಗ್ ಏನು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನು ಅಂತ ಕೇಳಿದ್ದಾನೆ. ಸೊ ಏನಂತ ಕೊಟ್ಟಿದ್ದಾನೆ, ಆಪ್ಷನ್ ವೆಹಮೆಂಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಇಮಿನೆಂಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಇನ್ಸಟೇಬಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ವೆನರೇಬಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ. ಇಲ್ಲಿ ವೆರಾಶಿಯಸ್ ಇದರ ಮೀನಿಂಗ್ ನಮ್ಗೆ ಗೊತ್ತಿರಬೇಕಲ್ಲ. ವೆರಾಶಿಯಸ್ ಮೀನಿಂಗ್ ಏನು ಅಂತಂದರೆ ಲಾಲಾಚ್ ಅಂತ ಹೇಳ್ತೀವಿ ಗೊತ್ತಾ. ಹಿಂದಿಯಲ್ಲಿ ಲಾಲಾಚ್ ಅಂತ ಮೀನ್ಸ್ ಅತಿ ಹೆಚ್ಚು ಆಸೆ ಬುರುಕ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ ಅತಿ ಹೆಚ್ಚು ಆಸೆ ಬುರುಕ, ಎಷ್ಟಿದ್ರೂ ಸಾಲಲ್ಲ, ಇನ್ನೂ ಬೇಕು ಅಂತ ಹೇಳ್ತಿರ್ತಾರೆ ಗೊತ್ತಾ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ವೆರಾಶಿಯಸ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಅತಿ ಹೆಚ್ಚು ಮೀನ್ಸ್ ನನಗೆ ಬೇಕು ಅನ್ನುವ ಆಸೆ ಮೀನ್ಸ್ ಆಸೆ ಬುರುಕ ಅಂತ ನಾವು ಹೇಳ್ತೀವಿ, ಲಾಲಚ್ ಅಂತ ಹೇಳ್ತೀವಿ ಹಿಂದಿಯಲ್ಲಿ ಹೇಳೋದಾದ್ರೆ. ಆ್ಯಂಡ್ ದೆನ್ ಅಪಿಟೈಟ್ ಅಂದರೆ ಏನು ಅಂತಂದರೆ ಹಸಿವು ಅಂತ ಹೇಳ್ತೀವಿ, ಹಸಿವು. ಸೊ ಅತಿ ಹೆಚ್ಚು ಹಸಿವು ಅನ್ನೋಗಿದ್ರೆ ಅರ್ಥ. ಸೊ ವೆರೇಶಿಯಸ್ ಅಪಿಟೈಟ್ ಅಂದರೆ ಏನಂತಂದರೆ ಅತಿ ಹೆಚ್ಚು ಹಸಿವು. ಸೊ ಇದರ ಒಂದು ಸಿನಾನಿಮ್ ಯಾವುದಾಗುತ್ತೆ, ಇದರ ಒಂದು ಈಕ್ವಲ್ ವರ್ಡ್ ಯಾವುದಾಗುತ್ತೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂತ ನೋಡೋದಾದ್ರೆ ಇಲ್ಲಿ 4 ಕೂಡ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಯಾವುದು ಉತ್ತರ ಆಗುತ್ತೆ ಅಂತ ಹೇಳ್ಬೋದಾ, ಹೇಳಿ ನೋಡೋಣ. ಆಪ್ಷನ್ ಸಿ ಆಗುತ್ತೆ, ಇನ್ಸಟೇಬಲ್ ಅಂತಂದರೆ ಅಸಂತುಷ್ಟ ಆಗಿದ್ದಾನೆ ಅವನು. ಸರಿನಾ, ಎಷ್ಟು ಕೊಟ್ಟರು ಅವನಿಗೆ ಸಂತುಷ್ಟ ಆಗ್ತಾ ಇಲ್ಲ. ಸರಿನಾ, ಅವನೇನು ಹೊಟ್ಟೆ ತುಂಬ್ತಾ ಇಲ್ಲ. ಎಷ್ಟು ಕೊಟ್ಟರು ಎಷ್ಟು ತಿಂದರೂ ಕೂಡ ಹೊಟ್ಟೆ ತುಂಬ್ತಾ ಇಲ್ಲ. ನೋಡ್ರಿ, ಇವರು MLA MP ರಾಜಕಾರಣಿಗಳಿಗೆ ಎಷ್ಟು ತಿಂತಾರೆ. ಇಲ್ಲಿ ಟಾಯ್ಲೆಟದಲ್ಲೂ ಕೂಡ ತಿಂದರು, ರೋಡಲ್ಲೂ ಕೂಡ ತಿಂದರು, ನಮಗೆ ಬರೋ ರೇಷನ್ಲೂ ಕೂಡ ತಿಂದರು, ಎಲ್ಲ ಕೂಡ ತಿಂದರು ಅಂತ ಹೇಳ್ತೀವಿ ಗೊತ್ತಾ. ಸೊ ಅದನ್ನೇ ನಾವು ಇನ್ಸಟೇಬಲ್ ಅಂತ ಹೇಳ್ತೀವಿ. ಮೀನ್ಸ್ ಅವ್ರ ಹೊಟ್ಟೆನೇ ಇನ್ನೂ ತುಂಬ್ತಾ ಇಲ್ಲ, ಎಷ್ಟು ದೊಡ್ಡದಿರಬೇಕು ಅವ್ರ ಹೊಟ್ಟೆ ಅಂತ. ಸೊ ಅದನ್ನು ಏನಂತ ಕರಿತೀವಿ, ಇನ್ಸಟೇಬಲ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ವೆಹಮೆಂಟ್ ಅಂದರೆ ಏನು ಅಂತ ಕೇಳ್ತಾನೆ ನಿಮಗೆ. ವೆಹಮೆಂಟ್ ಅಂದರೆ ಏನು ಅಂತಂದರೆ ಪ್ರಬಲ ತೀವ್ರ ಕೆಲಸ ಅಂತ ಹೇಳ್ತೀವಿ, ಅಥವಾ ಪ್ರಬಲ ತೀವ್ರ ಕೆಲಸ. ಏನಾದರೂ ಒಂದು ಯಾವುದನ್ನಾದರೂ ಪ್ರಬಲವಾಗಿ ಮಾಡಬೇಕು ಅನ್ನೋ ಒಂದು ಕೆಲಸವನ್ನು ನಾವೇನಂತ ಹೇಳ್ತೀವಿ, ಈ ಒಂದು ವೆಹಮೆಂಟ್ ಅಂತ ಕರಿತೀವಿ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇಮಿನೆಂಟ್ ಅಂದರೆ ಏನು, ಇಮಿನೆಂಟ್ ಅಂದರೆ ಅಬೌಟ್ ಟು ಹ್ಯಾಪನ್ ಅಂದಾಗಿ ಇಂಗ್ಲೀಷಲ್ಲಿ. ಸರಿನಾ, ಅಬೌಟ್ ಟು ಹ್ಯಾಪನ್, ಇವಾಗ ಜಸ್ಟ್ ಇನ್ನೊಂದು ಸ್ವಲ್ಪ ಬಿಟ್ಟರೆ ಅದು ಆಗುತ್ತೆ. ಅಬೌಟ್ ಟು ಹ್ಯಾಪನ್, ಇಮಿನೆಂಟ್, ಇಟ್ ವಿಲ್ ಬಿ ಅಬೌಟ್ ಟು ಹ್ಯಾಪನ್ ಅಂತ ಅದಕ್ಕೆ ಅರ್ಥ ಆಗುತ್ತೆ. ಸರಿನಾ. ಆ್ಯಂಡ್ ದೆನ್
ಸಮ್ಮತ್ ಅನ್ನೋದು ಅದಕ್ಕೆ ಒಂದು ಮೀನಿಂಗ್ ಯಾವುದಾಗುತ್ತೆ ಅಂದರೆ ವೆನರೇಬಲ್ ಅಂತ ಆಗುತ್ತೆ. ಸರಿ, ನಾನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂತ ನೋಡಿದ್ರೆ ಇನ್ಸಟೇಬಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಇದಕ್ಕೆ ಕನ್ನಡದಲ್ಲಿ ಹೇಳೋದಾದ್ರೆ ಅಸಂತುಷ್ಟ ಅಂತ ನಾವು ಹೇಳ್ತೀವಿ. ಏನಂತ? ಅಸಂತುಷ್ಟ ಅಂತ. ಅಸಂತುಷ್ಟ, ಅಸಂತುಷ್ಟ. ಇನ್ಸಟೇಬಲ್ ಅಂದರೆ ಏನು ಅಂದರೆ ಅಸಂತುಷ್ಟ ಅಂತ ಅದ್ರ ಮೀನಿಂಗ್. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ದ ಪೊಲೀಸ್ ಇನ್ಫಾರ್ಮ್ಡ್ ದ ಸ್ಟೇಟ್ಸ್ಮ್ಯಾನ್ ದ್ಯಾಟ್ ದ ಗೂನ್ಸ್ ವೇರ್ ಅಪ್ ಟು ಸಮಥಿಂಗ್ ಮಿಶಿವಿಯಸ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಇಲ್ಲಿ ಏನು ಕೊಟ್ಟಿದ್ದಾನೆ? ಇಲ್ಲಿ ಸ್ಪೆಲ್ಲಿಂಗ್ ಎರರ್ನ ಕಂಡುಹಿಡಿಯಿರಿ ಅಂತ. ಯಾವುದು ಈ ಮಿಸ್ಚಿವಿಯಸ್ ಏನಿದೆ ಅಲ್ವಾ, ಈ ಮಿಸ್ಚಿವಿಯಸ್ದು ಸ್ಪೆಲ್ಲಿಂಗ್ ಎರರ್ ಎಲ್ಲಿದೆ ಅಂತ, ಎಲ್ಲಿದೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸೊ ಆಪ್ಷನ್ ಕೊಟ್ಟಿದ್ದಾನೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಮೀನ್ಸ್ ಕರೆಕ್ಟ್ ಸ್ಪೆಲ್ ಯಾವುದಾಗುತ್ತೆ ಇದಕ್ಕೆ ಅಂತ ಹೇಳ್ಬೋದಾ? ಬರೆದು ಬಿಡೋಣ. ಇಲ್ಲಿ MISCHIEVOUS ಮಿಸ್ಚಿವಿಯಸ್ ಅಂತ ಆಗುತ್ತೆ. ಮಿಸ್ಚಿವಿಯಸ್ ಅಂದರೆ ಏನು ಅಂದರೆ ಒಂದು ರೀತಿ ಚೇಷ್ಟೆ ಗುಣ ಇರುತ್ತೆ ಗೊತ್ತಾ. ಕೆಲವೊಬ್ರು ಸುಮ್ಮನೆ ಇದ್ರೆ ಕಾಟ ಕೊಡ್ತಿರ್ತಾರೆ. ಹಾಸ್ಟೆಲಲ್ಲಿ ಇದ್ದಾಗ ಕೆಲವೊಬ್ರು ನೋಡಬೇಕು ನೀವು ಫ್ರೆಂಡ್ಸ್ ಎಲ್ಲರೂ ಕೂಡ, ಅವ್ರಿಗೆ ಹೇಗೆ ಅಂದರೆ ಈ ಮಿಸ್ಚಿವಿಯಸ್ ಗುಣ ಇರುತ್ತೆ ಅವರಿಗೆ. ಸೊ ಹೇಗೆ ಅಂದರೆ ಸುಮ್ಮನೆ ಕಾಟ ಕೊಡ್ತಿರ್ತಾರೆ. ಚಿಕ್ಕ ಮಕ್ಕಳು ಕೂಡ ಹಾಗೆ ಸುಮ್ಮನೆ ಕೊಡೋದಲ್ಲದೆ ಸುಮ್ಮನೆ ಕಾಟ ಕೊಡ್ತಿರ್ತಾರೆ ಗೊತ್ತಾ. ಚೇಷ್ಟೆ ಮಾಡ್ತಿರ್ತಾರೆ, ಕಪಿ ಥರ ಚೇಷ್ಟೆ ಮಾಡ್ತಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಮಿಸ್ಚಿವಿಯಸ್ ಅಂತ ಕರಿತೀವಿ. ಸರಿ, ನಾ ಇದಕ್ಕೆ ನೆನ್ಪಿಟ್ಕೊಳ್ಳಿ. ಇದರ ಸ್ಪೆಲ್ಲಿಂಗ್ ಕೇಳಿದ್ದಾನೆ, ಸಾಕಷ್ಟು ಸರಿ ಕೇಳಿದ್ದಾನೆ. ಇದರ ಸ್ಪೆಲ್ಲಿಂಗ್ ಕೇಳಿದ್ದಾನೆ, ಮಿಸ್ಚಿವಿಯಸ್ ಸ್ಪೆಲ್ಲಿಂಗ್ ಕೇಳಿದ್ದಾನೆ. ನೆನ್ಪಿಟ್ಕೊಳ್ಳಿ, MISCHIEVOUS ಇದರ ಸ್ಪೆಲ್ಲಿಂಗ್ ಆಗಿದೆ. ಸರಿನಾ? ಸೊ ಇಲ್ಲಿ ಬೇರೆ ಸ್ಪೆಲ್ಲಿಂಗ್ ಕೂಡ ಹಾಕಿದ್ದೀನಿ. ಮೀನ್ಸ್ ಸಾಕಷ್ಟು ಸರಿ ಕೇಳಿದ್ದಾನೆ ಇದನ್ನು GD ಅಲ್ಲಿ, CHS ಅಲ್ಲಿ, MTS ಅಲ್ಲಿ ಮತ್ತು CGL ಅಲ್ಲಿ. ಸೊ ಇಲ್ಲಿ ಯಾವುದಾದ್ರು ಅಂದರೆ ಅಕೊಮಡೇಟ್ ಅನ್ನೋದು ಇಲ್ಲಿ 2 C ಬರುತ್ತೆ, 2 M ಬರುತ್ತೆ ನೋಡಿ. ಸರಿನಾ? ಅಕೋಮೋ ಲಾಸ್ಟಿಗೆ DATE ಡೇಟ್. ಸರಿನಾ? ಆ್ಯಂಡ್ ದೆನ್ ಸಪರೇಟ್ SEPARATE. ಸರಿನಾ? ಸಪ್ರೇಟ್ ಸ್ಪೆಲ್ಲಿಂಗ್ ಕೇಳಿದ್ದಾನೆ, ಸಾಕಷ್ಟು ಸರಿ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಎಂಬರಾಸ್ಮೆಂಟಲ್ಲಿ 2 ಸರಿ R, 2 ಸರಿ S ಬರುತ್ತೆ. ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಸೆಸರಿಯಲ್ಲಿ 2 S ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಕ್ಯೂರೆನ್ಸಲ್ಲಿ 2 R ಬರುತ್ತೆ. ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ರೆಕಮೆಂಡಲ್ಲಿ 2 M ಬರುತ್ತೆ. ಆ್ಯಂಡ್ ದೆನ್ ಡೆಫಿನೆಟ್ಲಿಯಲ್ಲಿ ಇಲ್ಲಿ ನೋಡಿ FI ಬರುತ್ತೆ. FINI ಯಾಕಂದರೆ ಇಲ್ಲೇ ಮಿಸ್ಟೇಕ್ ಮಾಡ್ತಾನೆ. ಸರಿನಾ? ಇಲ್ಲೇ ಮಿಸ್ಟೇಕ್ ಮಾಡೇ ಕೊಡ್ತಾನೆ. ಸೊ ಅಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ನಮಗೆ ಸಾಕಷ್ಟು ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಅಕ್ಯೂರೆನ್ಸಲ್ಲಿ ನಿಮಗೆ ಎಷ್ಟು ರಿಪೀಟ್ ಆಗಿದೆ. ಸೊ ಇಲ್ಲಿ 2 R ಬರುತ್ತೆ. ಸರಿನಾ? ಆ್ಯಂಡ್ ದೆನ್ ಮತ್ತೆ ಇಲ್ಲಿ ನೋಡೋದಾದರೆ ಅಕ್ನಾಲೆಡ್ಜ್ ಕೂಡ ಕೇಳಿದ್ರೆ ನಿಮಗೆ ACKNOW ನೋ. ಆ್ಯಂಡ್ ದೆನ್ LEDG ಲೆಡ್ಜ್. ಸರಿನಾ? ಅಕ್ನಾಲೆಡ್ಜ್ ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅಚೀವ್ಮೆಂಟ್ ಕೇಳಿದಾನೆ EVE. ಆ್ಯಂಡ್ ದೆನ್ ME ಅಚೀವ್ಮೆಂಟ್. ಆ್ಯಂಡ್ ದೆನ್ ಎಂಬರಾಸ್ಮೆಂಟ್ ಕೇಳಿದಾನೆ, R ಬರುತ್ತೆ. ಆ್ಯಂಡ್ ದೆನ್ S ಬರುತ್ತೆ. ಎಂಬರಾಸ್ಮೆಂಟ್ ಕೇಳಿದಾನೆ. ಮತ್ತು ಸೂಪರ್ ಸೀಡ್ ಅಂತ ಕೇಳಿದಾನೆ. ಸೂಪರ್ ಸೀಡಲ್ಲಿ CEDE ಬರಲ್ಲ, SEDE ಅಂತ ಬರುತ್ತೆ. ಯಾವುದು? ಸೂಪರ್ ಸೀಡಲ್ಲಿ SUPERSEDE ಸೂಪರ್ ಸೀಡ್ ಅಂತ ಬರುತ್ತೆ. ಆ್ಯಂಡ್ ದೆನ್ ಕಾನ್ಶಿಯಸ್ ಅಲ್ಲಿ ಇದನ್ನ ನೆನ್ಪಿಟ್ಕೊಳ್ಳಿ, CIOUS ಅಂತ ಬರುತ್ತೆ. CIOUS ಕಾನ್ಶಿಯಸ್. ಆ್ಯಂಡ್ ದೆನ್ ಮಿಶಿವಿಯಸ್. ಸೊ ಇದು ಇವಾಗಲೇ ಕೇಳಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಎಲ್ಲೆಂದರೆ MISCHIEVE ಬರುತ್ತೆ. ಫಸ್ಟ್ I ಬರುತ್ತೆ, ಆಮೇಲೆ E ಬರುತ್ತೆ, ಆಮೇಲೆ VOUS ಅಂತ ಬರುತ್ತೆ. ಸರಿನಾ? ಒಂದು ಸರಿನೇ I ಬರೋದು, ಒಂದು ಸರಿನೇ E ಬರುತ್ತೆ. ಬಟ್ ಫಸ್ಟ್ I ಬರುತ್ತೆ, ಆಮೇಲೆ E ಬರುತ್ತೆ. ಇದು ಕೂಡ ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಪ್ಯಾರಲಲ್ ಕೂಡ ಕೇಳಿದ್ದಾನೆ, PARALLEL. ಇದನ್ನು ನೀವು ಮ್ಯಾಥ್ಸಲ್ಲಿ ನೋಡಿರ್ತೀರ. ಸೊ ಇದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ರಿಸಿಪ್ಟ್ ಕೂಡ ಕೇಳಿದ್ದಾನೆ, RECEIPT ಅಲ್ಲ, RECEIPT ರಿಸಿಪ್ಟ್ ಅನ್ನೋದಾಗಿದೆ. ಆ್ಯಂಡ್ ದೆನ್ ಬ್ಯೂರೋಕ್ರಸಿ ಅನ್ನೋದು ಕೇಳ್ತಾನೆ. ಸರಿನಾ? ಸೊ ಬ್ಯೂರೋಕ್ರಸಿ BUREAUCRACY. ಸರಿನಾ? CRACY BUREA ಇದನ್ನು ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ಒಂದು ಕಡೆ ಬರೆದಿಟ್ಕೊಳ್ಳಿ. ಸರಿನಾ? ಬರೆದಿಟ್ಕೊಳ್ಳಿ. ಯಾವ್ದು ನೀವು ಬೇಕಾದರೆ ಈ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಏನು ಬರೀತಿದ್ರಾ ಓಕೆ, ಬರೀತಿಲ್ವಾ ಓಕೆ, ಬಟ್ ಇದನ್ನು ಮಾತ್ರ ಬರೆದಿಟ್ಕೊಳ್ಳಿ. ಯಾಕೆಂದರೆ ಇದನ್ನು ನಿಮಗೆ ಸಾಕಷ್ಟು ಸಾರಿ ರಿಪೀಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಈ ಸ್ಪೆಲ್ಲಿಂಗ್ ಎರರ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಒಂದಲ್ಲ 2 ಪ್ರಶ್ನೆ ಕೇಳ್ತಾನೆ ನಿಮಗೆ. GD ಆದರೂ ಕೂಡ ಕೇಳ್ತಾನೆ, MTS ಅಲ್ಲಿ ಮತ್ತು CGL ಅಲ್ಲಿ, CHS ಅಲ್ಲಿ, CPO ಕೂಡ ಕೇಳ್ತಾನೆ ನಿಮಗೆ. ಬಟ್ ನಿಮಗೆ ಇಲ್ಲಿ ಗೊತ್ತಾಗಲ್ಲ ಯಾವುದು ಸ್ಪೆಲ್ಲಿಂಗ್ ಎರರಲ್ಲಿ ಕೇಳಲ್ಲ ಅಂತ. ಸೊ ಅದಕ್ಕೆ ಎಲ್ಲವೂ ಕೂಡ ನೋಡ್ಕೊಳ್ಳೋಕ್ಕಾಗಲ್ಲ. ಓಕೆ, ನಾನು ಮೀನಿಂಗ್ ನೋಡ್ಕೊಂಡು ಹೋಗ್ಬೋದು, ಸಿನೋನಿಮ್ಸ್ ಮತ್ತು ಆ್ಯಂಟೋನಿಮ್ಸ್ ಆಗಲಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಲಿ. ಬಟ್ ಮಿಸ್ಪೆಲ್ಡ್ ಇಲ್ಲ ಆಗುತ್ತೆ, ಎದ್ರ ಮೇಲೆ ನಾನು ಫೋಕಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಇವುಗಳನ್ನು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕಿಂತ ಬರೆದು ಇಟ್ಕೊಳ್ಳಿ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಆಟ್ ದ ಪಾರ್ಟಿ ವಾಸ್ ಅ ಬುಲ್ ಇನ್ ಚೀನಾ ಶಾಪ್ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಇಲ್ಲಿ ಏನಾಗಿದೆ ಅಂದರೆ ಬುಲ್ಲಿನ ಚೀನಾ ಶಾಪ್ ಅನ್ನೋದು ಮೀನಿಂಗ್ ಏನು ಕೊಡುತ್ತೆ ಅಂತ
ಮೀನ್ಸ್ ಇದೊಂದು ಇಡಿಯಮ್ ಆ್ಯಂಡ್ ಫ್ರೇಸಸ್ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಸೊ ಬುಲ್ ಇನ್ ಅ ಚೀನಾ ಶಾಪ್ ಅಂದರೆ ಏನು, ಅದ್ರ ಮೀನಿಂಗ್ ಏನು ಅಂತ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಕೇರ್ಲೆಸ್ ಆ್ಯಂಡ್ ಡ್ಯಾಮೇಜಿಂಗ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಇನ್ಫ್ಲೂಯೆನ್ಷಿಯಲ್ ಆ್ಯಂಡ್ ಮೆಟಿಕ್ಯುಲಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಕೇರ್ಫುಲ್ ಆ್ಯಂಡ್ ಕಂಪ್ಯಾಷನೇಟ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಲೀಜರ್ಲಿ ಆ್ಯಂಡ್ ರಿಲ್ಯಾಕ್ಸ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಬುಲ್ ಇನ್ ಅ ಚೀನಾ ಶಾಪ್. ಚೀನಾ ಶಾಪ್ ಅಂದರೆ ಏನು, ಇನ್ನು ಚೀನಾದಲ್ಲಿರೋ ಶಾಪಾ? ಈ ಮಣ್ಣಿಂದ ಮಾಡಿರ್ತಕ್ಕಂಥ ಏನು ಆಕಾರಗಳಿರ್ತಾವಲ್ವ, ಲೈಕ್ ಇವಾಗ ಮಡಿಕೆಗಳು ಅಂತ ಹೇಳ್ತೀವಿ, ಮಡಿಕೆಗಳು ಇಲ್ಲ ಅಂತಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಯಾವುದಾದ್ರೂ ಆಟಿಕೆಗಳು. ಸೊ ಆ ರೀತಿಯ ಶಾಪ್ಗಳಿರ್ತವೆ. ನೀವು ಇವಾಗ ಸಿಟಿಯಲ್ಲೆಲ್ಲವೂ ಕೂಡ ನೋಡಿದ್ರೆ, ಸಿಟಿ ಔಟ್ಸ್ಕರ್ಟ್ಸಲ್ಲೆಲ್ಲವೂ ಕೂಡ ಇಟ್ಟು ಮಾರ್ತಿರ್ತಾರೆ ಅಲ್ವಾ. ಸೊ ಆ ಒಂದು ಆರ್ಟ್ಗಳನ್ನು, ಸೊ ಆ ಥರ ಶಾಪ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಚೀನಾ ಶಾಪ್ ಅಂತ ಕರಿತೀವಿ, ಅಥವಾ ಚೀನಿ ಶಾಪ್ ಅಂತ ಕರಿತೀವಿ ಅದನ್ನು. ಸೊ ಅದನ್ನು ಆ ಒಂದು ಶಾಪಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಬರ್ತಾರೆ. ಯಾರು ಅಂದರೆ ದ ಬುಲ್, ಗುಳಿ, ಸರಿನಾ. ಅವ್ರು ಬಂದರೆ ಅಲ್ಲೇನಾಗುತ್ತೆ, ಏನು ಚೆನ್ನಾಗಿರುತ್ತಾ, ಏನು ನೋಡ್ಕೊಂಡು ಹೋಗ್ತಾರಾ? ಡ್ಯಾಮೇಜ್ ಮಾಡ್ತಾರೆ ಅವರು. ಕೇರ್ಲೆಸ್ನೆಸ್ ಇರುತ್ತೆ ಅವರಿಗೆ. ಯಾರಿಗೆ? ಬುಲ್ ಅವರಿಗೆ, ಸರಿನಾ. ಯಾರು? ಗೂಳಿ ಅವರಿಗೆ. ಸೊ ಅವ್ರಿಗೆ ಏನಿರುತ್ತೆ, ಕೇರ್ಲೆಸ್ನೆಸ್ ಇರುತ್ತೆ, ಡ್ಯಾಮೇಜ್ ಮಾಡ್ತಾರೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಬುಲ್ ಇನ್ ಅ ಚೀನಾ ಶಾಪ್ ಅಂತ ಕರಿತೀವಿ. ಸೊ ಬುಲ್ ಇನ್ ಅ ಚೀನಾ ಶಾಪ್ ಅಂದರೆ ಏನು ಅಂದರೆ ಕೇರ್ಲೆಸ್ ಆ್ಯಂಡ್ ಡ್ಯಾಮೇಜಿಂಗ್ ಅಂತ ಅದರ ಅರ್ಥ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಇದು ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ರಿಪೀಟ್ ಆಗಿದೆ ನೋಡಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಬೈ ನೆಕ್ಸ್ಟ್ ಸಮ್ಮರ್ ದೇ ವಿಲ್ ಬಿ ಡ್ಯಾಶ್ ದೇರ್ ಹೌಸ್ ಅಂತ ಕೊಟ್ಟಿದ್ದಾನೆ. ಸೊ ಏನಾಗುತ್ತೆ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ವಿಲ್ ಅಂತ ಇದೆ. ಸೊ ವಿಲ್ ಅಂತ ಬಂದರೆ V1 ಬರುತ್ತೆ, ಗೊತ್ತಾ. ನಿಮ್ಗೊಂದು ನೆನ್ಪಿಟ್ಕೊಳ್ಳಿ, ಇದನ್ನು ಹೇಳ್ತೀನಿ. ಏನು ಅಂತಂದರೆ ಡೂ ಡಸ್ ಡಿಡ್. ಡೂ ಡಸ್ ಡಿಡ್ ಅಂತ ಬಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ V1 ವರ್ಬೇ ಆಗಿರುತ್ತೆ. V1 ಬಿಟ್ಟು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಸರಿನಾ. ಆ್ಯಂಡ್ ದೆನ್ ಹ್ಯಾವ್, ಹ್ಯಾಸ್ ಪ್ಲಸ್ ಆಗಬಾರ್ದು, ಆರ್. ಹ್ಯಾವ್, ಹ್ಯಾಸ್, ಆರ್, ಹ್ಯಾಡ್ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಯಾವುದಾಗಿರುತ್ತೆ ಅಂದರೆ V3 ವರ್ಬೇ ಆಗಿರುತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಈಗ ಏನು ಹೇಳ್ತಿದ್ದೀನಲ್ವ, ಈ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಟೆನ್ಸ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾನೆ. ಡೂ ಡಸ್ ಡಿಡ್ ಬಂತಂದರೆ ಅದ್ರ ಮುಂದ್ಗಡೆ ಫಿಕ್ಸ್ ಆಗಿ ಬರ್ತಕ್ಕಂಥ ವರ್ಬ್ ಯಾವುದು ಅಂದರೆ V1 ವರ್ಬೇ ಬರುತ್ತೆ. ಆ್ಯಂಡ್ ದೆನ್ ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತ ಬಂತು ಅಂದರೆ ಅದ್ರ ಮುಂದೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ V3 ವರ್ಬೇ ಆಗಿರುತ್ತೆ. ಆ್ಯಂಡ್ ದೆನ್ ಏನಾದರೂ ಮಾಡ್ಯುಲರ್ ವರ್ಬ್ಸ್ ಬಂತು ಅಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಆಲ್ವೇಸ್ ನಿಮಗೆ V1 ಆಗಿರುತ್ತೆ. ಲೈಕ್ ಹೇಗೆ ಅಂದರೆ ಮಾಡ್ಯುಲರ್ ವರ್ಬ್ಸ್ ಯಾವುದು, ವಿಲ್, ಶಲ್, ಕ್ಯಾನ್, ಕುಡ್, ಮೈಟ್, ಮೇ. ಸೊ ಇವೆಲ್ಲವೇನಿದಾವಲ್ಲ ಇದ್ರ ಮುಂದ್ಗಡೆ ಬರ್ತಕ್ಕಂಥ ನೆಕ್ಸ್ಟ್ ಬರೋದು ಒಂದು ವರ್ಬ್ ಯಾವುದಾಗಿರುತ್ತೆ ಅಂದರೆ V1 ವರ್ಬೇ ಆಗಿರುತ್ತೆ. ಟು ಏನಿದೆ ಅಲ್ವಾ, ಟು ಅಂತ ಏನಾದರೂ ಬಂತು ಅಂದರೆ ಟು ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಕೂಡ ಆಲ್ವೇಸ್ ನಿಮಗೆ V1 ವರ್ಬೇ ಆಗಿರುತ್ತೆ. ಬಟ್ ಏನಾದರೂ ಈ ಮಾಡ್ಯುಲರ್ ವರ್ಬ್ಸ್ ಮುಂದೆ ಬಿ ಅಂತ ಬಂತು ಅಂದರೆ ಆ ಬಿ ಮುಂದ್ಗಡೆ ಬರ್ತಕ್ಕಂಥ ವರ್ಬ್ ಆಲ್ವೇಸ್ ನಿಮಗೆ V4 ವರ್ಬೇ ಆಗಿರುತ್ತೆ, ಜರುಂಡೇ ಆಗಿರುತ್ತೆ, ING ಫಾರ್ಮೇ ಇರುತ್ತೆ. ಸೊ ಏನು ಆಗಬೇಕು ಹಾಗಾದರೆ, ING ಫಾರ್ಮ್ ಇದೆಯಾ, ರೆನೋವೇಟೆಡ್ ಆಗೋದೇ ಇಲ್ಲ. ವಿಲ್ ಬಿ ಮುಂದೆ ನಿಮಗೆ ಈ ಪಾಸ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಲ್ ಮುಂದೆ ನಿಮಗೆ ಬಂದರೆ ಇದು ಆಗಬೇಕು, ಇಲ್ಲ ಇದು ಆಗಬೇಕು, ಇಲ್ಲ ಅಂದರೆ ಇದು ಆಗಬೇಕು, ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೀವು ಹಾಕಕ್ಕೆ ಹೋಗಬೇಡಿ. ಒಂದು ಎಲಿಮಿನೇಟೆಡ್ ನಿಮಗೆ ಇಲ್ಲಿ ಆಪ್ಷನ್ 3 ಉಳಿತು ಇವಾಗ. ಸೊ ಆಪ್ಷನ್ 3 ಉಳಿತು ಅಂತಂದರೆ ರಿನೋವೇಟ್ ಅಂತ ಹಾಕ್ತೀರಾ. ರಿನೋವೇಟ್ ಹಾಕಬೇಕಾಗಿತ್ತಂದ್ರೆ ಇಲ್ಲಿ ಬಿ ಇರಬಾರ್ದಾಗಿತ್ತು. ಬಿ ಅಂತ ಬಂದಿದೆ ಅಂದರೆ ಅದ್ರ ಮುಂದ್ಗಡೆ ನಿಮಗೆ ING ಫಾರ್ಮೇ ತೊಗೊಳುತ್ತೆ, ಅದು ಫಿಕ್ಸ್ ತೊಗೊಳುತ್ತೆ, ING ಫಾರ್ಮ್ ತೊಗೊಳುತ್ತೆ. ಸೊ ಇದು ಕೂಡ ಆಗಲ್ಲ. ಆ್ಯಂಡ್ ದೆನ್ ರಿನೋವೇಟ್ಸ್ ಅಂತ ಕೊಟ್ಟಿದ್ದಾನೆ, ರಿನೋವೇಟ್ಸ್ ಕೂಡ ಆಗಲ್ಲ, ING ಫಾರ್ಮ್ ತೊಗೊಳುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ರಿನೋವೇಟಿಂಗ್ ಅಂತ ಆಗುತ್ತೆ, ರಿನೋವೇಟಿಂಗ್ ಆಗುತ್ತೆ. ಸೊ ಅಲ್ಲಿವರೆಗೆ ಬೈ ನೆಕ್ಸ್ಟ್ ಸಮ್ಮರ್ ದೇ ವಿಲ್ ಬಿ ರಿನೋವೇಟಿಂಗ್ ದೇರ್ ಹೌಸ್. ರಿನೋವೇಟ್ ಮಾಡ್ತಿರ್ತಾರೆ ಗೊತ್ತಾ, ಅವರ ಮನೆಯನ್ನು ಪುನರ್ಜೀವನಗೊಳಿಸ್ತಿರ್ತಾರೆ, ಸರಿನಾ. ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಜೀವ ಕೊಡ್ತಾ ಇರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ರಿನೋವೇಟಿಂಗ್ ಅಂತ ಕರಿತೀವಿ. ಸೊ ರಿನೋವೇಟಿಂಗ್ ಜಸ್ಟ್ ಏನಾದರೂ ವಿಲ್ ಅಂತ ಕೊಟ್ಟು ಬಿ ಅಂತ ಕೊಟ್ಟಿರಲಿಲ್ಲ ಅಂದರೆ ಕಣ್ಣು ಮುಚ್ಕೊಂಡು ನೀವು ಎಲ್ಲಿಗೆ ಹೋಗ್ಬೇಕಂದ್ರೆ ರಿನೋವೇಟಿಂಗ್ ಅಂತ ಹೋಗಬೇಕಾಗಿತ್ತು, ಸರಿನಾ. ಗೊತ್ತಿರಲಿ, ಕೇಳ್ತಾನೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಶಿ ಟ್ರೀಟ್ಸ್ ಹರ್ ಜೂನಿಯರ್ಸ್ ಡ್ಯಾಶ್ ಕಂಟೆಂಪ್ಟ್ ಅಂತ ಕೊಟ್ಟಿದ್ದಾನೆ. ಈ ಕಂಟೆಂಪ್ಟ್ ಮೀನಿಂಗ್ ಏನಂತ ಕೇಳ್ತಾನೆ ನಿಮಗೆ. ಕಂಟೆಂಪ್ಟ್ ಮೀನಿಂಗ್ ಅಂದರೆ ಏನು ಅಂದರೆ ತಿರಸ್ಕಾರ ಭಾವನೆ, ತಿರಸ್ಕಾರ, ಡಿಸ್ಡೇನ್ ಅಂತ ಹೇಳ್ತೀವಿ, ಸರಿನಾ. ಡಿಸ್ಡೇನು, ಅಭೋರು ಇವೆಲ್ಲವೂ ಕೂಡ ಇದ್ರದ್ದೇ ಒಂದು ಸಿನಾನಿಮ್ಸ್ ಆಗ್ತವೆ. ಯಾವುದ್ರದ್ದು ಕಂಟೆಂಪ್ಟ್ ಸಿನಾನಿಮ್ಸ್ ಯಾವುದು ಅಂದರೆ ತಿರಸ್ಕಾರ, ಡಿಸ್ಡೇನ್ ಅಂತ ಆಗುತ್ತೆ. ಸೊ ತಿರಸ್ಕಾರ ಭಾವನೆಯಿಂದ ಅವರ ಜೂನಿಯರ್ಸ್ನನ್ನು ಅವಳು ನೋಡಿದಳು ಅಂತ. ತಿರಸ್ಕಾರ ಭಾವನೆಯಿಂದ ನಾನೇನು ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿ ಯಾವುದೇ ಒಂದು ಸೆಂಟೆನ್ಸ್ನ ಫಸ್ಟ್ ನೀವು ಕನ್ನಡಕ್ಕೆ ತೊಗೊಂಡು ಬನ್ನಿ, ಮಾತೃಭಾಷೆಗೆ ತೊಗೊಂಡು ಬನ್ನಿ ಅದನ್ನು. ನೀವು ಹಿಂದಿಯವರಾಗಿದ್ರಾ ಓಕೆ, ಮರಾಠಿಯವರಾಗಿದ್ರಾ ಮರಾಠಿಯಲ್ಲೇ ತೊಗೊಂಡು ಬನ್ನಿ ಅದನ್ನು. ಸೊ ಫಸ್ಟ್ ಈ ಒಂದು ಸೆಂಟೆನ್ಸ್ ಏನು ಹೇಳುತ್ತೆ, ಶಿ ಟ್ರೀಟ್ಸ್ ಹರ್ ಜೂನಿಯರ್ಸ್ ಡ್ಯಾಶ್ ಕಂಟೆಂಪ್ಟ್. ಅವರ ಒಂದು ಜೂನಿಯರ್ಸನ್ನು ಕಂಟೆಂಪ್ಟಿಂದ ನೋಡಿದಳು ಅವಳು, ತಿರಸ್ಕಾರದಿಂದ ನೋಡಿದಳು. ಇಂದ ಅಂದರೆ ಏನು, ಇಂದ ಅಂತಂದರೆ ಅದರ ಜೊತೆಗೆ ಅಂತ ನೋಡಿದ್ರೆ ವಿತ್ ಅಂತ ತೊಗೊಳ್ತೀವಿ, ಸರಿನಾ. ಫ್ರಾಮ್ ಅಂತ ಕೂಡ ಇಲ್ಲಿಲ್ಲ. ಫ್ರಾಮ್ ಅಂದಿಲ್ಲ ಅಂತಂದ್ರೆ ನಾವೇನಂತ ತೊಗೊಳ್ತೀವಿ, ವಿತ್ ಅಂತ ತೊಗೊಳ್ತೀವಿ. ಶಿ ಟ್ರೀಟ್ಸ್ ಹರ್ ಜೂನಿಯರ್ಸ್ ವಿತ್ ಕಾಂಟೆಂಪ್ಟಲ್ಲಿ ನೋಡಿದಳು, ಸರಿನಾ. ಅವರಿಗೆ ತಿರಸ್ಕಾರ ಭಾವನೆಯಿಂದ ನೋಡಿದಳು ಅವಳು, ಸರಿನಾ. ಸೊ ಜೂನಿಯರ್ಸ್. ಬಟ್ ನಿಮ್ಗೆ ಒಂದು ಗೊತ್ತಿರಲಿ, ಇವಾಗ ಏನಾದರೂ ನಾವು ಕಂಪೇರ್ ಮಾಡುವಾಗ ನೋಡ್ತಿದ್ವಿ ಅಂದರೆ ಜೂನಿಯರ್ ಮುಂದ್ಗಡೆ ಜೂನಿಯರು, ಸೀನಿಯರು, ಪ್ರಿಫರ್ ಇವೆಲ್ಲದರ ಮುಂದೆಗಳು ಕೂಡ ಫಿಕ್ಸ್ ಪ್ರಪೋಸಿಷನ್ ಯಾವ್ದು ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಟು ಅಂತ ಬರುತ್ತೆ ಅಂತ ಹೇಳ್ತಿದ್ದೀನಿ, ಸರಿನಾ. ಬಟ್ ಇಲ್ಲಿ ಕ್ವಶನ್ ನೀವೇನಾದರೂ ನೋಡಿಕೊಂಡು ಆಪ್ಷನ್ ಏನಾದರೂ ಟು ಅಂತ ಕೊಟ್ಟಿದ್ರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಟು ಅಂತ ಬರುತ್ತೆ, ಜೂನಿಯರು, ಸೀನಿಯರು ಮತ್ತು ಪ್ರಿಫರ್
ಸರ್ ಮುಂದೆ ಅಂತ. ಬಟ್ ಇಲ್ಲಿ ಕ್ವಶನ್ ಹೇಗೆ ಕೇಳ್ತಾ ಇದ್ದಾನೆ, ಸೆಂಟೆನ್ಸ್ ಏನು ನಮ್ಮಿಂದ ಡಿಮ್ಯಾಂಡ್ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಿರಬೇಕು. 99% ನಿಮಗೆ ಟು ಅನ್ನೋದೇ ಆಗುತ್ತೆ. ಯಾಕೆಂದರೆ ಶಿ ಈಸ್ ಜೂನಿಯರ್ ಟು ಹರ್ ಸೀನಿಯರ್ಸ್, ಸರಿನಾ. ಸೊ ಯಾರು ನಿಮ್ಮ ಸೀನಿಯರ್ಸ್ ಇರ್ತಾರಲ್ವಾ, ಯು ಆರ್ ದ ಜೂನಿಯರ್ ಟು ದೆಮ್, ದೇ ಆರ್ ಅ ಸೀನಿಯರ್ಸ್ ಟು ಯು, ಸರಿನಾ. ಸೊ ಹೀಗೆ ನಾವು ಸೀನಿಯರಿಂದ ಮತ್ತು ಜೂನಿಯರ್ಗೆ ಮತ್ತು ಯಾವುದಕ್ಕೆ ಪ್ರಿಫರ್ಗೆ ಎಲ್ಲದಕ್ಕೂ ಕೂಡ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಟು ಅನ್ನೋ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಸೆಂಟೆನ್ಸ್ ನಮಗೆ ಡಿಮ್ಯಾಂಡ್ ಏನು ಮಾಡ್ತಾ ಇದೆ, ಟು ಅನ್ನೋದು ಮಾಡ್ತಾ ಇಲ್ಲ. ಸೊ ಇಲ್ಲೇನೋ ವಿತ್ ಅಂತ ಮಾಡ್ತಿದೆ, ಅದರ ಜೊತೆಗೆ ಅಂತ ಮಾಡ್ತಿದೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ವಿತ್ ಅಂತ ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಕೇಳಿದಾನೆ. ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಯಾವುದಾಗಿದೆ? ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಅಪಾರ್ಚುನಿಟಿ ಆಪ್ಷನ್ ಬಿ, ಅಪಿಯರೆನ್ಸ್ ಆಪ್ಷನ್ ಸಿ, ಇಮಿಗ್ರೇಷನ್ ಆಪ್ಷನ್ ಡಿ, ಆಸ್ಟ್ರೋನಾಟ್ ಅಂತ ಕೊಟ್ಟಿದ್ದಾನೆ. ಆಸ್ಟ್ರೋನಾಟ್ಗಳು ನೋಡಿರ್ತೀರಲ್ವಾ, ಆಸ್ಟ್ರೋನಾಟ್ ಹೋಗಿರ್ತಾರೆ, ಆಸ್ಟ್ರೋನಾಟ್ ಇವರು. ಆ್ಯಂಡ್ ದೆನ್ ಇಮಿಗ್ರೇಷನ್ ಅಂದರೆ ಏನು? ಇಮಿಗ್ರೇಷನ್, ಈ ಕ್ವಶನ್ ನಿಮಗೆ ಸಾಕಷ್ಟು ಬಾರಿ ಕೇಳಿದ್ದಾನೆ. ಇಮಿಗ್ರೇಷನ್ ಇದರ ಸ್ಪೆಲ್ಲಿಂಗ್ ಕೇಳಿದ್ದಾನೆ, ಸಿನಾನಿಮ್ ಕೇಳಿದ್ದಾನೆ, ಮೀನ್ಸ್ ಹಾಗೆ ಇದ್ರದ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಕೇಳಿದ್ದಾನೆ. ಇಮಿಗ್ರೇಷನ್ ಅಂದರೆ ಏನು ಅಂದರೆ, ಒಂದು ದೇಶದಿಂದ ನಮ್ಮ ದೇಶಕ್ಕೆ ಯಾರಾದರೂ ಬರ್ತಾರಲ್ವಾ, ಇವಾಗ ಪಾಕಿಸ್ತಾನದಿಂದ, USA ಇಂದ, ಬಾಂಗ್ಲಾದೇಶದಿಂದ, ಚೀನಾದಿಂದ ನಮ್ಮ ದೇಶಕ್ಕೆ ವಲಸೆ ಬಂದಿರತಕ್ಕಂತಹ ವ್ಯಕ್ತಿಗಳನ್ನು ನಾವು ಇಮ್ಮಿಗ್ರೆಂಟ್ಸ್ ಅಂತ ಕರಿತೀವಿ, ಇಮ್ಮಿಗ್ರೇಷನ್ ಅಂತ ಕರಿತೀವಿ ಅದನ್ನು, ಸರಿನಾ. ನಾವೇನಾದರೂ ನಮ್ಮ ದೇಶದಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಇಮ್ಮಿಗ್ರೇಷನ್ ಬಿಟ್ಟು ಎಮಿಗ್ರೇಷನ್ ಅಂತ ಕರಿತೀವಿ. ಈ ಅನ್ನುವ ವರ್ಡ್ ಯೂಸ್ ಮಾಡ್ತೀವಿ. ಆಯ್ ಅಂತ ಬಂತು ಅಂದರೆ ಆಯ್, ನಾನು ಅಂತ ಬಂತಂದರೆ ನನ್ನ ಕಡೆ ಬರ್ರಿ ನೀವು. ಈ ಅಂತ ಬಂತು ಅಂದರೆ ಇಲ್ಲಿಂದ ನೀವು ಎದ್ದು ಹೋಗ್ರಿ, ನಾವೇ ಹೋಗ್ತೀವಿ ಅಂತ ಅದರ ಅರ್ಥ, ಸರಿನಾ. ನೆನ್ಪಿಟ್ಕೊಳ್ಳಿ, ಇದನ್ನು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಕೇಳ್ತಾನೆ, ಈ ಪ್ರಶ್ನೆ ಇಂಪಾರ್ಟೆಂಟ್ ಇದೆ. ಬಟ್ ಇಲ್ಲಿ ಮಿಸ್ಪೆಲ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವುದಿದೆ ಅಂತ ನೋಡೋದಾದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು ಯಾವುದು ಅಂದರೆ ಅಪಾರ್ಚುನಿಟಿ ಅನ್ನೋದಾಗಿದೆ. ಏನಾಗಬೇಕಾಗಿತ್ತು ಇಲ್ಲಿ, OPPE ಆಗಿದೆ. ಸೊ ಅಲ್ಲಿ ಇ ಆಗಬೇಕಾಗಿತ್ತು, OPPORTUNITY, ಸರಿನಾ. ಇಲ್ಲಿ ಓಪೋ ಮೊಬೈಲ್ ಯಾರ್ದಿದೆ ಅಲ್ವಾ, ಅವರಿಗೆ ಅಪಾರ್ಚುನಿಟಿ ಜಾಸ್ತಿ ಇದೆ ನೋಡ್ಕೊಳ್ಳಿ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಅಪಾರ್ಚುನಿಟಿ ಅಪಾರ್ಚುನಿಟಿ ಅಂತ ನೆನ್ಪಿಟ್ಕೊಳ್ಳೋದೇ ಬಿಟ್ಬಿಡಿ, ಅಪಾರ್ಚುನಿಟಿ ಅಂತಲೇ ಓದ್ಕೊಂಡ್ಬಿಡಿ ಅದನ್ನು, ಸರಿನಾ. ಅಪಾರ್ಚುನಿಟಿ ಇದನ್ನ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಯಮ್ ಆಫ್ ದ ಗಿವನ್ ವರ್ಡ್ ಅಂತ ಕೇಳಿದ್ದಾನೆ. ಸೊ ಯಾವುದು ಚಾವೋಟಿಕ್ ಅಂತಂದರೆ ಅದರ ಒಂದು ಮೀನಿಂಗ್ ಏನು ಅಂತ ಕೇಳಿದ್ದಾನೆ, ಅದರ ಒಂದು ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ, ಆಪ್ಷನ್ ಎ ಕನ್ಫ್ಯೂಸ್ಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಡ್ರೆಸ್ಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಬ್ಸ್ಕ್ಯೂರ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಸಿಸ್ಟಮೆಟಿಕ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಚಾವೋಟಿಕ್ ಅಂದರೆ ಏನು ಮೊದಲು ಅದು ಬೇಕಲ್ವ ನಮಗೆ, ಏನು ಅಂತಂದರೆ ಅನ್ಆರ್ಡರ್ ಅಥವಾ ಆರ್ಡರ್ ಇಲ್ಲದೆ ಇರೋದು ಅಥವಾ ಅರಾಜಕತೆ ಅಂತ ಹೇಳ್ತೀವಿ. ಅರಾಜಕತೆ ಅಂತಂದರೆ ಯಾವುದು ಕೂಡ ಸಿಸ್ಟಮೆಟಿಕ್ ಆಗಿ ಇರೋದಿಲ್ಲ, ಅಲ್ಲಿ ಅಸಿಸ್ಟಮೆಟಿಕ್ ಆಗಿರುತ್ತೆ. ಸೊ ಅಸಿಸ್ಟಮೆಟಿಕ್ ಆಗಿರುತ್ತೆ ಅಂದರೆ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಸಿಸ್ಟಮೆಟಿಕ್ ಆಗಬೇಕು. ಸೊ ಚಾವೋಟಿಕ್ ಅಂದರೆ ಏನು ಅಂದರೆ ಅರಾಜಕತೆ, ನಾನ್ ಸಿಸ್ಟಮೆಟಿಕ್ ಆಗಿರೋದು, ಸೊ ಸಿಸ್ಟಮೆಟಿಕ್ ಆಗಿ ಇಲ್ಲದೆ ಇರೋದು, ಸರಿನಾ. ಸೊ ಅಲ್ಲಿ ಜಾಸ್ತಿ ಕನ್ಫ್ಯೂಷನ್ ಆಗಿರುತ್ತೆ. ಸೊ ಈಗ ಕೂಡ ನಿಮ್ಗೆ ಕೊಡ್ಬೋದು, ಇದ್ರ ಸಿನೋನಿಮ್ ಏನಾಗುತ್ತೆ ಗೊತ್ತಾ, ಕನ್ಫ್ಯೂಷನ್ ಅನ್ನೋದಾಗುತ್ತೆ, ಸರಿನಾ. ಕನ್ಫ್ಯೂಷನ್ ಅನ್ನೋದು ಇದರ ಒಂದು ಚಾವೋಟಿಕ್ದು ಸಿನೋನಿಮ್ ಆಗುತ್ತೆ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಕನ್ಫ್ಯೂಸ್ಡ್ ಅಂದರೆ ಕನ್ಫ್ಯೂಸ್ಡ್, ಓಕೆ, ಇದ್ರ ಸಿನೋನಿಮ್ ಇಲ್ಲೇ ಕೊಟ್ಟಿದ್ದಾನೆ. ಡ್ರೆಸ್ಡ್ ಅಂದರೆ ವೆಲ್ ಡ್ರೆಸ್ಡ್, ಚೆನ್ನಾಗಿ ಬಟ್ಟೆ ಹಾಕೊಳ್ಳೋದು, ಸೊ ಅದನ್ನೇ ವೆಲ್ ಡ್ರೆಸ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಬ್ಸ್ಕ್ಯೂರ್, ಈ ಅಬ್ಸ್ಕ್ಯೂರ್ ಏನಿದೆ ಅಲ್ವಾ, ಈ ಅಬ್ಸ್ಕ್ಯೂರ್ದು ಸಿನೋನಿಮ್ ಕೇಳ್ತಾನೆ ನಿಮಗೆ. ಅಬ್ಸ್ಕ್ಯೂರ್ ಸಿನೋನಿಮ್ ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಅಂದರೆ ಕ್ಲೌಡಿ ಅನ್ನೋದಾಗುತ್ತೆ, CLOUDY, ಕ್ಲೌಡಿ ಅಂದರೆ ಈ ಒಂದು ಅಬ್ಸ್ಕ್ಯೂರು ಅಂದರೆ ಅಸ್ಪಷ್ಟ. ಅಬ್ಸ್ಕ್ಯೂರ್ ಅಂದರೆ ಏನು, ಅಸ್ಪಷ್ಟ, ಸರಿಯಾಗಿ ಕಾಣದೇ ಇರುವುದು, ಸರಿಯಾಗಿ ಹೇಳದೇ ಇರುವುದು, ಸರಿಯಾಗಿ ನಮಗೆ ಅರ್ಥ ಆಗದೇ ಇರುವುದು, ಅದನ್ನು ನಾವೇನಂತ ಕರಿತೀವಿ, ಅಬ್ಸ್ಕ್ಯೂರ್ ಅಂತ ಕರಿತೀವಿ. ಕ್ಲೌಡಿ ಇದ್ದಾಗ ನೋಡಿ ನೀವು, ಮೋಡ ಇದ್ದಾಗ ನಿಮಗೆ ಸೂರ್ಯ ಚೆನ್ನಾಗಿ ಕಾಣಿಸ್ತಾನ, ಕ್ಲಿಯರಾಗಿ ಕಾಣಲ್ಲ, ಅನ್ಕ್ಲಿಯರಾಗಿ ಕಾಣ್ತಾನೆ, ಮೀನ್ಸ್ ಅಸ್ಪಷ್ಟವಾಗಿ ಕಾಣ್ತಾನೆ. ಸೊ ಅದಕ್ಕೆ ನಾವು ಕ್ಲೌಡಿ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಮರ್ಕಿ ಅಂತ ಯೂಸ್ ಮಾಡ್ತೀವಿ, ಮರ್ಕಿ, ಸರಿನಾ. ಮರ್ಕಿ ಮಫ್ಲರ್ ಇದೇನಿದೆ ಅಲ್ವಾ, ಇವೆಲ್ಲವೂ ಕೂಡ ಅಬ್ಸ್ಕ್ಯೂರ್ಗೆ ಒಂದು ಸಿನೋನಿಮ್ ಆಗ್ತವೆ. ಆ್ಯಂಡ್ ದೆನ್ ಓಪೇಕ್ ಅಂತ ಹೇಳ್ತೀವಿ, OPAQUE ಅಂತ ಆಗುತ್ತೆ. ಸೊ ಓಪೇಕ್ ಅಂದರೂ ಕೂಡ ನಿಮಗೆ ಈ ಒಂದು ಅಸ್ಪಷ್ಟ ಆಗುತ್ತೆ. ಆ್ಯಂಡ್ ದೆನ್ ವೇಗ್ ಅಂತ ಹೇಳ್ತೀವಿ, VAGUE, ವೇಗ್ ಅಂದರೂ ಕೂಡ ನಿಮಗೆ ಅಸ್ಪಷ್ಟ ಅಂತ ಆಗುತ್ತೆ. ಆ್ಯಂಡ್ ದೆನ್ ಇದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಅಪೋಸಿಟ್ ವರ್ಡ್ ನಿಮಗೆ ಹೇಳೋದಾದರೆ ಅಬ್ಸ್ಕ್ಯೂರ್ ಅಪೋಸಿಟ್ ವರ್ಡು ಲೂಸಿಡ್ ಅಂತ ಆಗುತ್ತೆ. ಲೂಸಿಡ್ ಅಂದರೆ ಏನು, ಕ್ಲಿಯರ್ ಅಂತ. ಸೊ ಇದರ ಇನ್ನೊಂದು ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಕ್ಲಿಯರ್ ಅಂತ ಆಗುತ್ತೆ, ಮೀನ್ಸ್ ಸ್ಪಷ್ಟ ಅನ್ನೋದಾಗುತ್ತೆ. ಆ್ಯಂಡ್ ದೆನ್ ಸಿಸ್ಟಮೆಟಿಕ್ ಅನ್ನೋದಾಗುತ್ತೆ, ಸರಿನಾ, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಸಿಸ್ಟಮೆಟಿಕ್ಗೆ ಒಂದು ಇಡಿಯಮ್ ಹೇಳ್ತೀವಿ ನಾವು, ಏನಂತ, ಸಿಸ್ಟಮೆಟಿಕ್ ಆಗಿರೋದಕ್ಕೆ ಒಂದು ಇಡಿಯಮ್ ಹೇಳ್ತೀವಿ. ಯಾವುದನ್ನು, ಈ ಒಂದು ಆ್ಯಪಲ್ ಪೈ ಆರ್ಡರ್ ಅಂತ ಹೇಳ್ತೀವಿ, ಸರಿನಾ. ಆ್ಯಪಲ್ ಪೈ ಆರ್ಡರ್ ಅಂತಂದರೆ ಏನು ಅಂದರೆ ಸಿಸ್ಟಮೆಟಿಕ್ ಆಗಿರೋದು ಅಂತ, ಮೀನ್ಸ್ ಸಿಸ್ಟಮೆಟಿಕ್ ಆರ್ಡ್ರಲ್ಲಿ ಅದು ಇರೋದು ಅಂತ ಹೇಳ್ತೀವಿ, ಸರಿನಾ. ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ದ ಸ್ಟೂಡೆಂಟ್ಸ್ ವೇರ್ ಆಸ್ಕ್ಡ್ ಟು ಟರ್ನ್ ಅಪ್ ದೇರ್ ಅಸೈನ್ಮೆಂಟ್ಸ್ ಬೈ ಫ್ರೈಡೇ ಅಂತ ಕೊಟ್ಟಿದ್ದಾನೆ. ಸೊ ಟರ್ನ್ ಅಪ್, ಇಲ್ಲಿ ಟರ್ನ್ ಅಪ್ ಇದೆ ಅಲ್ವಾ, ಸೊ ಇಲ್ಲೇ ಮಿಸ್ಟೇಕ್ ಇದೆ ನೋಡಿ. ಟರ್ನ್ ಅಪ್ ಅಂದರೆ ಏನು, ತಿರುಗಿ ನೋಡುವುದು. ಟರ್ನ್ ಅಪ್ ಟುವರ್ಡ್ಸ್ ಮೀ, ನನ್ನ ಕಡೆ ತಿರುಗಿ ನೋಡು. ದ ಇಂಡಿಯಾ ಈಸ್ ಟರ್ನ್ಡ್ ಅಪ್ ಟುವರ್ಡ್ಸ್ ಧರ್ಮಸ್ಥಳ ಕೇಸ್, ಸರಿನಾ. ಇಡೀ ದೇಶವೇ ಧರ್ಮಸ್ಥಳ
ಕಡೆ ತಿರುಗಿ ನೋಡ್ತಾ ಇದೆ ಇವಾಗ, ಸರಿನಾ. ಸೊ ಈ ದೇಶದ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಮಾತಾಡ್ತಾ ಇದ್ದಾವೆ. ಸೊ ನ್ಯಾಷನಲ್ ನ್ಯೂಸ್, ಇಂಗ್ಲೀಷ್ ಚಾನಲ್ ನ್ಯೂಸ್ಗಳು ಎಲ್ಲವೂ ಕೂಡ ನೋಡ್ತಾ ಇದ್ದಾವೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ತಿರುಗಿ ನೋಡುವುದು. ದೇಶವೇ ತಿರುಗಿ ನೋಡಿತು, ಮೀನ್ಸ್ ದೇಶವೇ ಟರ್ನ್ ಅಪ್ ಆಗಿ ನೋಡಿತು. ಸೊ ಟರ್ನ್ ಅಪ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗಿದೆ, ದ ಸ್ಟೂಡೆಂಟ್ಸ್ ವೇರ್ ಆಸ್ಕ್ಡ್ ಟು ಟರ್ನ್ ಅಪ್ ದೇರ್ ಅಸೈನ್ಮೆಂಟ್ಸ್ ಬೈ ಫ್ರೈಡೆ. ಇಲ್ಲಿ ಸಬ್ಮಿಟ್ ಮಾಡು ಅಂತ ಹೇಳಿದ್ದಾರೆ ಅವರು. ಈ ಒಂದು ಫ್ರೈಡೇ ಒಳಗೆ, ಈ ಒಂದು ಶುಕ್ರವಾರದವರೆಗೆ ನಿಮ್ಮ ಏನು ಅಸೈನ್ಮೆಂಟ್ ಏನಿದಾವಲ್ವಾ, ನಿಮ್ಮ ಒಂದು ಕಲಿಕೆ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಿರಿ ಅನ್ನೋದಕ್ಕೆ ನಾವು ತಿರುಗಿ ನೋಡೋದಕ್ಕೆ ಸೇಮ್ ಆಗುತ್ತಾ? ಆಗಲ್ಲ. ಸೊ ಇಲ್ಲಿ ಟರ್ನ್ ಅಪ್ ಬದಲಾಗಿ ಟರ್ನ್ ಇನ್ ಅಂತ ಆಗಬೇಕಾಗಿತ್ತು. ಟರ್ನ್ ಇನ್ ಅಂತ ಆಗಬೇಕಾಗಿತ್ತು. ಟರ್ನ್ ಇನ್ ಅಂದರೆ ಏನು? ಟರ್ನ್ ಅಪ್ ಅಂದರೆ ತಿರುಗಿ ನೋಡುವುದು, ಟರ್ನ್ ಇನ್ ಅಂದರೆ ಸಬ್ಮಿಟ್ ಮಾಡುವುದು, ಒಂದಂಗದರ ಅರ್ಥ. ಸೊ ಸಬ್ಮಿಟ್ ಮಾಡು, ಸಬ್ಮಿಟ್, ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಟರ್ನ್ ಇನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಟರ್ನ್ ಇನ್ ಅಂದರೆ ಏನು ಅಂದರೆ ಸಬ್ಮಿಟ್ ಮಾಡೋದು. ಟರ್ನ್ ಅಪ್ ಅಂದರೆ ಏನು ಅಂದರೆ ತಿರುಗಿ ನೋಡುವುದು, ಸರಿನಾ. ಗೊತ್ತಿರಲಿ, ಕೇಳ್ಬೋದು ನೀವು ಕೂಡ, ಎಲ್ಲರೂ ಕೂಡ ನಿಮ್ಮ ಕಡೆ ತಿರುಗಿ ನೋಡುವಾಗ ಮಾಡಿ, ಒಳ್ಳೆ ಕೆಲಸ ಮಾಡಿಕೊಂಡು ಮತ್ತೆ, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಔಟ್ ಆಫ್ ಸ್ಪಿರಿಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಸ್ಪಿರಿಟ್ ಇವಾಗ ಏನಿದೆ ಅಲ್ವಾ, ನಾನು ಹೇಗೆ ಹೇಳ್ತಿದ್ದೀನಲ್ವಾ, ಈ ಒಂದು ಎನರ್ಜಿಯಿಂದ ಹೇಳ್ತಾ ಇದ್ದೀನಿ. ಇವಾಗ ಏನು ಕೇಳ್ತಾ ಇದ್ದೀರಾ, ನಿಮಗೆ ಎನರ್ಜಿ ಬರಬೇಕು ಇವಾಗ. ಸೊ ಇದನ್ನು ಏನು ಅಂತಂದರೆ ಸ್ಪಿರಿಟಿಂದ ಹೇಳ್ತಾ ಇದ್ದೀನಿ ನಾನು. ಬಟ್ ಏನಾದರೂ ನಾನು ಔಟ್ ಆಫ್ ದ ಸ್ಪಿರಿಟ್ ಆದರೆ, ಹಾಂ ಹೇಳಿ, ಓಕೆ, ಔಟ್ ಆಫ್ ದ ಸ್ಪಿರಿಟ್ ಹೀಗೆ. ಸೊ ಹೀಗೇನಾದರೂ ನಾನು ಹೇಳಿದ್ರೆ ಏನಾಗಿರ್ತೀನಿ, ನಾನು ಡಲ್ ಆಗಿರ್ತೀನಿ. ಸೊ ಔಟ್ ಆಫ್ ದ ಸ್ಪಿರಿಟ್ ಅಂದರೆ ಏನು? ಡಲ್, ಸರಿನಾ. ಡಲ್ ಆಗಿರ್ತೀನಿ, ಸರಿನಾ. ಚೀರ್ಲೆಸ್ ಆಗಿರ್ತೀನಿ, ಹರ್ಟ್ ಆಗಿರ್ತೀನಿ, ಸರಿನಾ, ಏನೋ ಆಗಿರ್ತೀನಿ. ಸೊ ಅದಕ್ಕೆ ನಾನು ಏನಂತ ಹೇಳ್ತೀನಿ, ಗ್ಲೂಮಿ ಅಂತ ಹೇಳ್ತೀನಿ. ಗ್ಲೂಮಿ ಅಂತಂದರೆ ಏನು ಅಂದರೆ ನಾನು ಸ್ಯಾಡ್ ಆಗಿದ್ದೀನಿ. ಸ್ಯಾಡ್ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಔಟ್ ಆಫ್ ದ ಸ್ಪಿರಿಟ್ಸ್ ಅಂತ ಕರಿತೀವಿ. ಔಟ್ ಆಫ್ ಸ್ಪಿರಿಟ್ಸ್ ಅಂದರೆ ಏನು ಅಂದರೆ ಎನರ್ಜಿ ಬಿಟ್ಟು ಹೋಗಿಬಿಡುವುದು, ದೂರ ಹೋಗಿಬಿಡೋದು, ಆ್ಯಕ್ಟಿವ್ನೆಸ್ ಇಲ್ಲದೆ ಇರೋದು, ಅನ್ಆಕ್ಟಿವ್ ಆಗಿರೋದು, ಅದಕ್ಕೆ ನಾವೇನಂತ ಕರಿತೀವಿ, ಗ್ಲೂಮಿ ಅಂತ ಕರಿತೀವಿ. ಚೀರ್ಫುಲ್ ಇದ್ರೆ ಅಪೋಸಿಟ್ ವರ್ಡ್ ಆಗುತ್ತೆ. ಗ್ಲೂಮಿ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಚೀರ್ಫುಲ್ ಅಂತ ಆಗುತ್ತೆ. ಚೀರ್ಫುಲ್ ಅಂದರೆ ಇವಾಗ ಫುಲ್ ಏನು ಎನರ್ಜಿಯಿಂದ ಹೇಳ್ತಿದ್ದೀನಲ್ವಾ, ಫುಲ್ ಎಂಥೂಸಿಯಾಸಮ್ ಇಂದ. ಸೊ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಚೀರ್ಫುಲ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಹರ್ಟ್ ಅನ್ನೋದು ಬೇಜಾರಾಗೋದು, ಹರ್ಟ್. ಆ್ಯಂಡ್ ದೆನ್ ಅಬ್ಸೊಲೇಟ್ ಅನ್ನೋ ವರ್ಡ್ ಕೂಡ ಇದೆ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಔಟ್ ಆಫ್ ದ ಸ್ಪಿರಿಟ್ಸ್ ಅಂದರೆ ಏನು ಅಂತಂದರೆ ಒಂದು ರೀತಿ ಗ್ಲೂಮಿ ಆಗಿರೋದು ಅಂತ. ಬಟ್ ಅದರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ, ಚೀರ್ಫುಲ್ ಅಂತ ಆಗುತ್ತೆ. ಬಟ್ ಏನಾದರೂ ಜಸ್ಟ್ ಸ್ಪಿರಿಟ್ ಅಂತ ಕೊಟ್ಟಿದ್ರೆ ಅಲ್ಲಿ ನಿಮಗೆ ಆಗೋದು ಯಾವುದು ಅಂದರೆ ಚೀರ್ಫುಲ್ ಅಂತ ಆಗಿತ್ತು. ಬಟ್ ಇಲ್ಲಿ ಸ್ಪಿರಿಟಿಂದ ಹೊರಗಡೆ ಔಟ್ ಆಫ್ ಸ್ಪಿರಿಟ್ ಅಂತ ಹೇಳಿದ ನಾವು, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಇಲ್ಯುಮಿನೇಟ್ ಸಿನೋನಿಮ್ ಯಾವುದು ಅಂತ ಕೇಳಿದಾನೆ. ಇಲ್ಯುಮಿನೇಟ್, ಸರಿನಾ. ಇಲ್ಯುಮಿನೇಟ್ ಅಂದರೆ ಏನು ಅಂತ ಹೇಳ್ತೀವಿ, ಒಂದು ಬ್ರೈಟ್, ಸರಿನಾ. ಬ್ರೈಟ್ ಅಂತ ಹೇಳ್ತೀವಿ, ಒಂದು ರೀತಿ ಚಮಕ್ ಅಂತ ಹೇಳ್ತೀವಿ. ಮೀನ್ಸ್ ಏನೋ ಹೊಳಿತಾ ಇರೋದು, ಸಾರಿ, ಕನ್ನಡದಲ್ಲಿ ಹೊಳಿತಾ ಇರೋದು ಅಂತ ಹೇಳ್ತೀವಿ, ಸರಿನಾ. ಸೊ ಬ್ರೈಟ್ ಅಂದರೆ ಏನೋ ಒಂದು ಹೊಳಿತಾ ಇರೋದು. ಸೊ ಇಲ್ಯುಮಿನೇಟ್ ಒಂದು ಈಕ್ವಲ್ ವರ್ಡ್ ಯಾವುದು ಅಂತ ಕೇಳಿದ್ದಾನೆ. ಎಲ್ಯುಸಿಡೇಟ್ ಅಂತ ಕೊಟ್ಟಿದ್ದಾನೆ, ಟಿಪಿಕಲ್ ಅಂತ ಕೊಟ್ಟಿದ್ದಾನೆ, ಪರ್ಟಿಕ್ಯುಲರ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಥಿಯರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡೋದಾದರೆ ಇಲ್ಯುಮಿನೇಟ್ಗೆ ಸರಿಯಾದ ಉತ್ತರ ಎಲ್ಯುಕಿಡೇಟ್ ಅಂತ ಆಗುತ್ತೆ, ಸರಿನಾ. ಎಲ್ಯುಕಿಡೇಟ್ ಅಂದರೂ ಕೂಡ ನಿಮ್ಗೆ ಏನಾಗುತ್ತೆ, ಒಂದು ರೀತಿ ಹೊಳೆಯುವ, ಚಮಕನ ಅಂತಲೇ ಹೇಳ್ತೀವಿ, ಸರಿನಾ. ಒಂದು ರೀತಿ ಹೊಳೆಯುವ, ಬ್ರೈಟ್ ಆಗಿರ್ತಕ್ಕಂಥ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟಿಪಿಕಲ್, ಒಂದು ರೀತಿ ನಿರ್ದಿಷ್ಟವಾದ, ವಿಶಿಷ್ಟವಾದ, ಟಿಪಿಕಲ್ ಮನುಷ್ಯ ಇದ್ದಾನೆ ಅವನು ಅಂತ ಹೇಳ್ತೀವಿ, ಗೊತ್ತಾ. ಒಂದು ರೀತಿ ನಿರ್ದಿಷ್ಟವಾದ, ಅವನದೇ ಒಂದು ಸಪ್ರೇಟ್ ಆಗಿದೆ ಅಂತ. ಸೊ ಅದೇ ರೀತಿ ಪರ್ಟಿಕ್ಯುಲರ್, ಇದು ಕೂಡ ಒಂದು ರೀತಿ ನಿರ್ದಿಷ್ಟವಾಗಿ ಅಂತ ಬರುತ್ತೆ. ಆ್ಯಂಡ್ ದೆನ್ ಥಿಯರಿ ಅಂದರೆ ಸಿದ್ಧಾಂತಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಎವ್ರಿವನ್ ಇನ್ ದ ರೂಮ್ ವಾಸ್ ಇನ್ ಅ ಜಾಲಿ ಆ್ಯಂಡ್ ರಿಲ್ಯಾಕ್ಸ್ಡ್ ಮೂಡ್ ಅಂತ ಕೊಟ್ಟಿದ್ದಾನೆ. ಸೊ ಏನು ಇದೆ ಇದರಲ್ಲಿ, ಎವ್ರಿವನ್ ಅಂತ ಕೊಟ್ಟಿದ್ದಾನೆ. ಎವ್ರಿವನ್ನು, ಎನಿ ಆಫ್, ನನ್ ಆಫ್ ಏನಾದರೂ ಈ ಥರ ಬಂದರೆ ಅದ್ರ ಮುಂದ್ಗಡೆ ಬರ್ತಕ್ಕಂಥ ಫಿಕ್ಸ್ ಒಂದು ವರ್ಬ್ ಯಾವುದಾಗಿರುತ್ತೆ, ಹೆಲ್ಪಿಂಗ್ ವರ್ಬ್ ಯಾವುದಾಗಿರುತ್ತೆ ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಸೊ ಏನು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಕೊಟ್ಟಿದ್ದಾನೆ, ಏನು ಇಲ್ಲಿ ನೋಡಿ, ಪಾಸ್ಟಲ್ಲಿದೆ. ಓಕೆ, ಪಾಸ್ಟಲ್ಲಿ ಇರ್ತಕ್ಕಂಥ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇದೆ, ಓಕೆ, ರೈಟ್ ಇದೆ. ಸೊ ಎವ್ರಿವನ್ ಇನ್ ದ ರೂಮ್ ವಾಸ್ ಇನ್ ಅ ಜಾಲಿ ಆ್ಯಂಡ್ ರಿಲ್ಯಾಕ್ಸ್ಡ್ ಮೂಡ್ ಅಂತ ಕೊಟ್ಟಿದ್ದಾನೆ. ಓಕೆ, ಮ್ಯಾಚ್ ಆಗ್ತಾ ಇದೆ ಮೂಡ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್. ಸಬ್ಸ್ಟಿಟ್ಯೂಷನ್ ಏನು ರಿಕ್ವೈರ್ಡ್ ಇಲ್ಲ. ಮೋಸ್ಟ್ ಜಾಲಿ ಅನ್ನೋದು ಏನಾಗುತ್ತೆ, ಮೋಸ್ಟ್ ಜಾಲಿ ಇಲ್ಲ. ಮೋಸ್ಟ್ ಜಾಲಿ ಅಂತಂದರೆ ಇಲ್ಲಿ ಮುಂದೆ ಇಲ್ಲಿ ಆ್ಯಂಡ್ ಅಂತ ಏನು ಬರಬೇಕಾಗಿರಲಿಲ್ಲ, ಸರಿನಾ. ಮತ್ತೊಂದಕ್ಕೆ ಒಂದು ಸುಪೀರಿಯರ್ ಅಂತ ಹೇಳಬೇಕಾಗಿತ್ತು. ಸೊ ಅದಲ್ಲ, ಜಾಲಿಯರ್ ಅಂತ ಬರಬೇಕಾಗಿದ್ರೆ ಮುಂದೆ ದ್ಯಾನ್ ಅಂತ ಬರಬೇಕಾಗಿತ್ತು. ಮೋರ್ ಜಾಲಿಯರ್ ಅಂತ ಆಗೋದೇ ಇಲ್ಲ. ಸೊ ಇಲ್ಲಿ ಬಂದರೂ ಕೂಡ ದ್ಯಾನ್ ಅಂತ ಬರಲೇಬೇಕಾಗಿತ್ತು, ಇಫ್ ಬಂದರೆ, ಬಟ್ ಬಂದಿಲ್ಲ. ಸೊ ಇದಕ್ಕೆ ಆಪ್ಷನ್ ಏನೋ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಬೊಂಬ್ಯಾಸ್ಟಿಕ್ ಲೈಫ್ ಸ್ಟೈಲ್ ಮೀನ್ಸ್ ಒಂದು ತೋರ್ಪಡಿಸ್ಕೊಳ್ತಿರ್ತಕ್ಕಂಥ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಗೊತ್ತಾ. ನೋಡು ಶೂಸ್ 1600 ರೂಪಾಯಿ, ನೋಡು ಶರ್ಟ್ 1600 ರೂಪಾಯಿ, ನೋಡು ಪ್ಯಾಂಟ್ 4000 ರೂಪಾಯಿ, ನೋಡು ಹ್ಯಾಟ್ 5000 ರೂಪಾಯಿ. ಇರೋದಿಲ್ಲ, ಸುಮ್ಮನೆ ಅಲ್ಲೇ ಒಂದು KR ಮಾರ್ಕೆಟಲ್ಲಿ ಹೋಗಿ ಒಂದು 100 ರೂಪಾಯಿ ತಂದಿರ್ತಾನೆ. ಬಟ್ ತೋರಿಸ್ಕೊಳ್ಳೋಂಥ ಒಂದು ಗುಣ ಇರುತ್ತೆ, ಗೊತ್ತಾ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಬೊಂಬ್ಯಾಸ್ಟಿಕ್ ಲೈಫ್ ಸ್ಟೈಲ್ ಅಂತ ಕರಿತೀವಿ. ಸುಮ್ಮನೆ ದಿಖಾವನ, ಒಂದು ಮೀನ್ಸ್ ಸುಮ್ಮನೆ ತೋರಿಸ್ಕೊಳ್ಳೋದು ಅದನ್ನು, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ, ನಾನು ಆ ಗಾಡಿಯಿಂದ ಬಂದೆ ಈ ಗಾಡಿಯಿಂದ ಬಂದೆ ಅಂತ, ಸರಿನಾ. ಸುಮ್ಮನೆ ಸಿಂಪಲ್ ಆಗಿದ್ರು ಕೂಡ ಇರೋ ಥರ ತೋರಿಸ್ಕೊಳ್ಳಲ್ಲ. ಸೊ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಬೊಂಬ್ಯಾಸ್ಟಿಕ್ ಅಂತ ಕರಿತೀವಿ. ಬೊಬ್ಬೆ ಹೊಡಿತಿರ್ತಾರೆ, ಸರಿನಾ. ಸೊ ಈ ಬೊಂಬ್ಯಾಸ್ಟಿಕ್ ಅನ್ನೋದನ್ನ ಬೊಬ್ಬೆ ಹೊಡೆದವ್ರು ಹೇಳ್ತಾ ಇರ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಕೂಡ ಸಾಕಷ್ಟು ಜನ ಕಂಡು ಬರ್ತಾ ಇರ್ತಾರೆ, ಸರಿನಾ. ಇದನ್ನ ನೆನ್ಪಿಟ್ಕೊಳ್ಳಿ, ಅವರಿಗೆ ಈ ಒಂದು ವರ್ಡನ್ನು ಡೆಡಿಕೇಟ್ ಮಾಡಿ. ಸೊ ಬೊಂಬ್ಯಾಸ್ಟಿಕ್ನ
ಒಂದು ಸಿನೋನಿಮ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ಸರಿನಾ, ಸಿನೋನಿಮ್ ಅಂತ ಆಗಬೇಕಾಗಿತ್ತು ಅಲ್ಲಿ ಮೇಲೆ, ಅಲ್ಲಿ ಸಿನೋನಿಮ್ ಏನಾಗುತ್ತೆ ಅಂತ. ಬೊಂಬಾಸ್ಟಿಕ್ ಅಪೋಸಿಟ್ ವರ್ಡ್ ಆ್ಯಂಟೋನಿಮ್ ಅಂತ ಕೇಳಿದ್ದಾನೆ. ಸೊ ಆ್ಯಂಟೋನಿಯಮ್ ಯಾವುದಾಗುತ್ತೆ, ಹ್ಯಾಲೋ ಅನ್ನೋದಾಗುತ್ತಾ. ಹ್ಯಾಲೋ ಅಂದರೆ ಒಂದು ರೀತಿ ಟೊಳ್ಳಾದ ಅಂತ. ಆ್ಯಕ್ಚುಲಿ ಇದಕ್ಕೆ ಆ್ಯಕ್ಚುಲ್ ಮೀನಿಂಗ್ ಟೊಳ್ಳಾದ ಅಂತಲೇ ಆಗುತ್ತೆ. ಮೀನ್ಸ್ ಅಲ್ಲಿ ಏನಿರಲ್ಲ, ಸುಮ್ಮನೆ ಏನೋ ತೋರಿಸ್ಕೊಳ್ತಾ ಇರ್ತಾರೆ. ಸೊ ಆ ರೀತಿ. ಆ್ಯಂಡ್ ದೆನ್ ಪ್ರಿಟೇನಿಯಸ್ ಅಂತ ಆಗಿದ್ದಾರೆ. ಆ್ಯಂಡ್ ದೆನ್ ಡೆಲ್ಯೂಸಿವ್ ಆ್ಯಂಡ್ ದೆನ್ ಕಾಮನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಆಗುತ್ತೆ ಅಂದರೆ ಕಾಮನ್ ಅಂತ ಆಗುತ್ತೆ. ಸರಿನಾ, ಬೊಂಬಾಸ್ಟಿಕ್ ಆಗಿರೋದು ಆ್ಯಂಡ್ ದೆನ್ ಕಾಮನ್ ಆರ್ಡಿನರಿ ಆಗಿರೋದು. ಸುಮ್ಮನೆ ಓಕೆ ನಂದು ಇಷ್ಟೇ ಇದಪ್ಪ, ಓಕೆ ಒಂದು 500 ರೂಪಾಯಿ ಶರ್ಟ್ ಇದೆ, ಒಂದು 200 ರೂಪಾಯಿ ಹ್ಯಾಟ್ ಇದೆ, ಒಂದು 1000 ರೂಪಾಯಿ ನನ್ನ ಪ್ಯಾಂಟ್ ಇದೆ, ಓಕೆ ಒಂದು 600 ರೂಪಾಯಿ ಒಂದು ಶೂಸ್ ಇದ್ದಾವೆ, ಮುಗಿಯುತ್ತೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ದ ನ್ಯೂ ಎಂಪ್ಲಾಯಿ ಈಸ್ ರಿಯಲಿ ಟ್ರೈಂಗ್ ಟು ಫಿಟ್ ಇನ್ ಬಟ್ ಸಮ್ಟೈಮ್ಸ್ ಹಿ ಫೀಲ್ಸ್ ಔಟ್ ಆಫ್ ಪ್ಲೇಸ್ ಆ್ಯಂಡ್ ಅನ್ಕಂಫರ್ಟೇಬಲ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಇಡಿಯಮ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಕೇಳಿದ್ದಾನೆ. ಮೀನ್ಸ್ ಫೀಲ್ಸ್ ಔಟ್ ಆಫ್ ಪ್ಲೇಸ್ ಆ್ಯಂಡ್ ಅನ್ಕಂಫರ್ಟೇಬಲ್, ಇದಕ್ಕೆ ಸರಿ ಹೊಂದಿರತಕ್ಕಂತಹ ಒಂದು ಇಡಿಯಮ್ ಯಾವುದು ಅಂತ. ಸೊ ಮೀನ್ಸ್ ನಮ್ಗೆ ಏನಾದರೂ ಅನ್ಕಂಫರ್ಟ್ ಆಗಲಿಲ್ಲ ಅಂದರೆ, ನಾವು ಏನಾದರೂ ಆ ಒಂದು ಜಾಗಕ್ಕೆ ಸರಿ ಹೊಂದಲಿಲ್ಲ ಅಂದರೆ ನಾವು ಯಾವ ಒಂದು ಇಡಿಯಮ್ನ ಯೂಸ್ ಮಾಡ್ತೀವಿ, ಯಾವ ಇಡಿಯಮ್ನ ಯೂಸ್ ಮಾಡ್ತೀವಿ? ಆ ಡೈಮಂಡ್ ಇನ್ ರಫ್ ಅಂತ ಯೂಸ್ ಮಾಡ್ತೀವ, ಆ ಬರ್ಡ್ ಆಫ್ ಅ ಫೆದಿಯರ್ ಅಂತ ಯೂಸ್ ಮಾಡ್ತೀವ, ಆ ಫಿಶ್ ಔಟ್ ಆಫ್ ವಾಟರ್ ಅಂತ ಯೂಸ್ ಮಾಡ್ತೀವ, ಆ ನೈಡಲ್ ಇನ್ ಅ ಹ್ಯಾಕ್ ಸ್ಟ್ಯಾಕ್ ಅಂತ ಯೂಸ್ ಮಾಡ್ತೀವ ಅಂತ ಕೇಳಿದ್ದಾನೆ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಆ ಫಿಶ್ ಔಟ್ ಆಫ್ ವಾಟರ್. ಕಂಫರ್ಟೇಬಲ್ ಝೋನಿಂದ ಹೊರಗಡೆ ಬಂದಿದೆ ಆ ಒಂದು ಮೀನು ಏನಾದರೂ ನೀರಲ್ಲಿರೋ ಮೀನು ಹೊರಗಡೆ ಬಂತಂದ್ರೆ ಏನಾಗುತ್ತೆ? ವಿಲಿ 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 ದಾಡಿ ಹಾಗೆ ಶಿವ ಶಿವ ಅನ್ನುತ್ತೆ. ಸೊ ಹಾಗೆ ಈ ಒಬ್ಬ ವ್ಯಕ್ತಿ ನ್ಯೂ ಎಂಪ್ಲಾಯ್ ಏನಿದಾನಲ್ವಾ, ಆತವು ಕೂಡ ಈ ಯಾವುದೋ ಒಂದು ಕಾಡಲ್ಲಿ, ಕಾಂಕ್ರೀಟ್ ಕಾಡ್ ಅಂತ ಹೇಳ್ತೀವಿ IT ಒಂದು ಹಬ್ಬನ್ನು, ಸರಿನಾ, ಆ ಒಂದು ಕಾಂಕ್ರೀಟ್ ಕಾಡಲ್ಲಿ ಹೋಗಿ ಸಿಲುಕಾಕೊಂಡಿದ್ದಾನೆ. ಸೊ ಅವನು ಅನ್ಕಂಫರ್ಟೇಬಲ್ ಆಗ್ತಾ ಇದ್ದಾನೆ, ಮೀನ್ಸ್ ಕಂಫರ್ಟೇಬಲ್ ಫೀಲ್ ಇಲ್ಲ ಅವನು. ಸೊ ಅವನು ಫಿಶ್ ಔಟ್ ಆಫ್ ವಾಟರ್ ಆಗಿದ್ದಾನೆ, ಮೀನ್ಸ್ ಫಿಶ್ ಅವನ ಒಂದು ಕಂಫರ್ಟೇಬಲ್ ಝೋನಿಂದ, ನೀರಿಂದ ಅವನು ಹೊರಗಡೆ ಬಂದಿದ್ದಾನೆ ಅಂತಲೇ ಹೇಳ್ತೀವಿ. ಸೊ ಇದಕ್ಕೆ ಏನಂತ ಹೇಳ್ತೀವಿ? ಸರಿಯಾದ ಉತ್ತರ ಆ ಫಿಶ್ ಔಟ್ ಆಫ್ ವಾಟರ್ ಅಂತ ಹೇಳ್ತೀವಿ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ ಬರ್ಡ್ ಆಫ್ ಸೇಮ್ ಫೆದರ್ ಅಂತ ಬರುತ್ತೆ ಒಂದು. ಬರ್ಡ್ ಆಫ್ ಫೆದರ್ ಅಲ್ಲ, ಬರ್ಡ್ ಆಫ್ ಸೇಮ್ ಫೆದರ್ ಅಂದರೆ ಇಬ್ಬರು ವ್ಯಕ್ತಿಗಳ ಸೇಮ್ ಗುಣಲಕ್ಷಣಗಳನ್ನು ಹೊಂದಿರೋದು. ನನಗೂ ಅದೇ ಕಷ್ಟಗಳಿದೆ, ನಿನಗೂ ಅದೇ ಕಷ್ಟಗಳಿದೆ. ವಿ ಆರ್ ಅ ಸೇಮ್ ಫೆದರ್, ವಿ ಆರ್ ಆನ್ ಅ ಸೇಮ್ ಟ್ರ್ಯಾಕ್ ಅಂತ ಹೇಳ್ತಿರ್ತೀವಿ ಗೊತ್ತಾ. ಸೊ ಆ ರೀತಿ ವಿ ಆರ್ ಅ ಸೇಮ್ ಫೆದರ್, ಈ ಬರ್ಡ್ ಹ್ಯಾವ್ ಅ ಸೇಮ್ ಫೆದರ್ ಅಂತ ನಾವು ಇಡಿಯಮ್ನ ಯೂಸ್ ಮಾಡ್ತೀವಿ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈಚ್ ಆಫ್ ಪಾರ್ಟಿಸಿಪೆಂಟ್ಸ್ ವರ್ ಗಿವನ್ ಅ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಏನಾಗುತ್ತೆ ಇಲ್ಲಿ? ಸೊ ನಿಮ್ಗೆ ಹೇಳಿದ್ದೀನಿ ಏನು, ಈಚ್, ಎವ್ರಿ ಒನ್, ಎನಿಬಡಿ, ಸರಿನಾ, ಇಲ್ಲಾಂದರೆ ಎನಿವನ್, ಇವೆಲ್ಲದರ ಮುಂದೆ ಫಿಕ್ಸ್ ಆಗಿರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ ಅಂದರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಬರುತ್ತೆ. ಸೊ ಈಚ್ ಅಂತ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ಯಾಕ್ರಿ ವರ್ ಅಂತ ಬರಬೇಕು ಪ್ಲ್ಯೂರಲ್ ಆಗಿ? ಸೊ ವರ್ ಬದಲಾಗಿ ನಾನು ಯಾವುದನ್ನು ಯೂಸ್ ಮಾಡ್ಬೋದು ಅಂದರೆ ವಾಸ್ ಅಂತ ಯೂಸ್ ಮಾಡ್ಬೋದು. ಆರ್ ಅಂತ ಇದು ಪ್ಲ್ಯೂರಲ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಹ್ಯಾವ್ ಅನ್ನೋದು ಪ್ಲ್ಯೂರಲ್ ಇದೆ, ಇದು ಬರೋಕ್ಕೆ ಸಾಧ್ಯ ಇಲ್ಲ. ಹ್ಯಾವ್ ಬೀನ್ ಅನ್ನೋದು ಪ್ಲ್ಯೂರಲ್ ಇದೆ, ಇದು ಬರೋಕ್ಕೆ ಸಾಧ್ಯ ಇಲ್ಲ. ಸೊ ವಾಸ್ ಅನ್ನೋದು ಸಿಂಗ್ಯುಲರ್ ಒಂದೇ ಒಂದು ಆಪ್ಷನ್ ಇದೆ. ಸೊ ಆಪ್ಷನ್ ಬಿಗೆ ನಾನು ಎಲಿಮಿನೇಟ್ ಎಲ್ಲವೂ ಕೂಡ ಮಾಡಿ ಆಪ್ಷನ್ ಬಿಗೆ ಹೋಗಿಬಿಡ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಕ್ಯಾಪ್ಟಿವಿಟಿ. ಕ್ಯಾಪ್ಟಿವಿಟಿ ಅಂದರೆ ಒಂದು ರೀತಿ ಹಿಡಿದಿಟ್ಕೊಳ್ಳೋದು, ಅದನ್ನು ಹಿಡಿದಿಟ್ಕೊಳ್ಳೋದು, ಕೈಯಲ್ಲಿ ಅದನ್ನು ಹಿಡಿದಿಟ್ಕೊಂಡ್ರೆ ಅದನ್ನು ಬಿಡೋದೇ ಇಲ್ಲ, ಅದಕ್ಕೆ ಬಂಧಿಸಿಟ್ಕೊಂಡು ಬಿಡೋದು. ನಮಗೆ ಬ್ರಿಟಿಷ್ ಏನಿದಾರಲ್ವಾ, 1947ಗಿಂತ ಮುಂಚೆ ನಮ್ಮ ಬ್ರಿಟಿಷರು ನಮ್ಮನ್ನು ಕ್ಯಾಪ್ಟಿವೇಟ್ ಮಾಡ್ಕೊಂಡಿದ್ರು ಅವರ ಒಂದು ಅಂಗೈಯಲ್ಲಿ. 1947 ನಂತರ ನಾವೇನು ಲಿಬ್ರೇಟ್ ಆಗಿದ್ದೀವ, ನಮ್ಮನ್ನು ಈ ರಾಜಕಾರಣಿಗಳು ಕಪಿ ಮುಷ್ಟಿಯಲ್ಲಿ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಸೊ ಒಟ್ಟಿನಲ್ಲಿ ನಾವು ಕ್ಯಾಪ್ಟಿವೇಟೇ ಆಗಿದ್ದೀವಿ, ಕ್ಯಾಪ್ಟಿವಿಟಿ. ಸೊ ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು? ನಾವು ಇಮ್ಯಾನ್ಸಿಪೇಷನ್ ಆಗಬೇಕು ಅಥವಾ ಲಿಬರಿಟಿ ತೊಗೊಳ್ಬೇಕು. ಸೊ ಲಿಬರಿಟಿ ಅಂದರೆ ಏನು? ಸ್ವತಂತ್ರವಾಗಿರೋದು. ಕ್ಯಾಪ್ಟಿವಿಟಿ ಅಂದರೆ ಏನು? ಒಂದು ರೀತಿ ಬಂದಿಖಾನೆಯಲ್ಲಿ ಹಾಕಿ ಕೂಡಿಟ್ಕೊಳ್ಳೋದು, ಅಥವಾ ನಾವು ಫುಲ್ ಗಟ್ಟಿಯಾಗಿ ಅದನ್ನು ಇಟ್ಕೊಂಡು ಬಿಡೋದು. ಸರಿನಾ, ಸೊ ಇದ್ರ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಲಿಬರೇಟಿ ಅಂತ ಆಗುತ್ತೆ. ಕ್ಯಾಪ್ಟಿವಿಟಿ ಅಪೋಸಿಟ್ ವರ್ಡು ಲಿಬರಿಟಿ ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ವರ್ಡ್ ಹೇಳ್ತೀವಿ ನಾವು, ಇಮ್ಯಾನ್ಸಿಪೇಷನ್ ಅಂತ ಹೇಳ್ತೀವಿ. ಇಮ್ಯಾನ್ಸಿಪೇಷನ್ ಅಂದರೂ ಕೂಡ ಇದೇ ಒಂದು ಲಿಬರಿಟಿ ಅಂತ ಹೇಳ್ತೀವಿ, ಇದೇ ಒಂದು ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ, ಇದೇ ಒಂದು ಸ್ವತಂತ್ರ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇಮ್ಯಾನ್ಸಿಪೇಷನ್ ಅನ್ನೋ ವರ್ಡ್ IB ಎಕ್ಸಾಮಲ್ಲಿ ಕೇಳಿದ್ದಾನೆ. ನೀವು ಏನು ಹಾಕಿದ್ರಲ್ವಾ IB ಎಕ್ಸಾಮ್, ಇಂಟೆಲಿಜೆನ್ಸ್ ಬ್ಯೂರೋ, ಆ IBಯಲ್ಲಿ ಒಂದು 3-4 ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಅನಿಸುತ್ತೆ. ಇದು ಬೇರೆ ಬೇರೆ ಆ್ಯಂಗಲ್ಲಿ, ಲೈಕ್ ಸಿನೋನಿಮ್ಸಲ್ಲಿ ಕೇಳಿರ್ಬೋದು, ಇಲ್ಲಾಂದ್ರೆ ಕ್ಲೋಸ್ ಟೆಸ್ಟಲ್ಲಿ ಬೇರೆ ಬೇರೆ ಎಕ್ಸಲ್ಲಿ ಮೀನ್ಸ್ ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳಿರ್ಬೋದು. ಬಟ್ ಈ ಕ್ವಶನ್ನ ಕೇಳಿದ್ದಾನೆ. ಮತ್ತು ಈ GDಯಲ್ಲಿ ಕೇಳಿದ್ದಾನೆ. MTS ಅಂತೂ ಈ ಫೇವರೇಟ್ ಕ್ವಶನ್ ಇದು, ಇಮ್ಯಾನ್ಸಿಪೇಷನ್ ಅನ್ನುವ ವರ್ಡ್. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ, ಈ ಒಂದು ಕ್ಲೋಸ್ ಟೆಸ್ಟ್ನ ಹಾಕಿದ್ದೀನಿ. ಕ್ಲೋಸ್ ಟೆಸ್ಟನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಸರಿನಾ, ಒಂದು 5 ಪ್ರಶ್ನೆಗಳಿದ್ದಾವೆ. ಸೊ ಏನು ಕೊಟ್ಟಿದ್ದಾನೆ? ಇನ್ ರೀಸೆಂಟ್ ಇಯರ್ಸ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಇನ್ ಇಂಡಿಯಾ ಹ್ಯಾವ್ ಬೀನ್ ಟೇಕಿಂಗ್ ಸ್ಪೆಷಲ್ ಸ್ಟೆಪ್ಸ್ ಟು ಡ್ಯಾಶ್ ಫಾರಿನ್ ಕಂಪ್ನೀಸ್. ಇವಾಗ ರೀಸೆಂಟಾಗಿ ಏನು ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಗೌರ್ಮೆಂಟ್ಗಳು ಮತ್ತು ಸ್ಟೇಟ್ ಗೌರ್ಮೆಂಟ್ಗಳೇನಿದಾವಲ್ವಾ, ಏನೋ ಒಂದು ಮಾಡ್ತಿದ್ದಾವೆ ಅಂತೆ. ಫಾರಿನಲ್ಲಿರೋ ಕಂಪ್ನಿಗಳನ್ನು ನಮ್ಮ ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಏನು ಮಾಡ್ತಿದ್ದಾವೆ? ಅಟ್ರಾಕ್ಟ್ ಮಾಡ್ತಿದ್ದಾವ ಅಥವಾ ಆಕರ್ಷಣೆ ಮಾಡ್ತಿದ್ದಾವ? ಏನು ಮಾಡ್ತಿದ್ದಾವ? ಸೊ ಏನು ಮಾಡ್ತಿದ್ದಾವೆ ಅಂದರೆ ಅಟ್ರಾಕ್ಟ್ ಮಾಡ್ತಿದ್ದಾವೆ. ಸೊ
ಸ್ಟೆಪ್ಸ್ ಟು ಅಟ್ರಾಕ್ಟ್ ಫಾರಿನ್ ಕಂಪನೀಸ್. ಅಟ್ರಾಕ್ಟ್ ಸರಿನಾ. ಸೊ ಆಪ್ಷನ್ ಎಲ್ಲಿದ್ದಾವೆ ಅಟ್ರಾಕ್ಟ್ ಅನ್ನೋದು? ಓಕೆ ಇದೆ ನೋಡಿ. ಆಪ್ಷನ್ ಎ ಕೊಟ್ಟಿದ್ದಾನೆ ಫುಲ್ಫಿಲ್ ಅಂತ ಕೊಟ್ಟಿದ್ದಾನೆ, ಅಟ್ರಾಕ್ಟ್ ಅಂತ ಕೊಟ್ಟಿದ್ದಾನೆ, ಡಿಪ್ಲೋರ್ ಅಂತ ಕೊಟ್ಟಿದ್ದಾನೆ, ಅಬೋರ್ ಅಂತ ಕೊಟ್ಟಿದ್ದಾನೆ. ಅಬೋರ್ ಅಂದರೆ ಏನು? ಹೇಟ್ ಮಾಡೋದು. ಅಬೋರ್ ಅಂದರೆ ಹೇಟು. ಇದನ್ನು ಕೇಳಿದ ನೋಡಿ. ಅಬೋರ್ ಅಂದರೆ ಏನು ಅಂತ ಹೇಳ್ತೀವಿ ನಾವು? ಹೇಟ್ ಅಂತ ಹೇಳ್ತೀವಿ ಸರಿನಾ. ಹೇಟ್ ಅಂತ ಹೇಳ್ತೀವಿ, ಹೇಟ್ ಅಂತ ಹೇಳ್ತೀವಿ, ಹೇಟ್ ಅಂತ ಹೇಳ್ತೀವಿ. ಅಬೋರ್ ಮೀನಿಂಗ್ ಏನು ಅಂದರೆ ಹೇಟ್ ಅಂತ ಆಗ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಅಟ್ರಾಕ್ಟ್ ಅನ್ನೋದಾಗುತ್ತೆ. ಅಟ್ರಾಕ್ಟ್ ಫಾರಿನ್ ಕಂಪನೀಸ್ ಟು ಇನ್ವೆಸ್ಟ್ ಇನ್ ಇಂಡಿಯಾ ಇಂಡಸ್ಟ್ರಿಯಲ್ ಝೋನ್ಸ್ ಕಾಲ್ಡ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಕಾಯ್ದೆ ಯಾವಾಗ ಬಂದಿದೆ? 2005ರಲ್ಲಿ ಬಂದಿದೆ ನೋಡಿ. ಓಕೆ, ಅದೇನು GK ಅದು ಹೇಳೋದು ಅದು ಮರೆತು ಹೋಗಲ್ಲ, ಅದು ಅವಾಗ ಬರ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ. SEZ ಯಾವಾಗ ಬಂದಿದೆ ಅಂದರೆ 2005ರಲ್ಲಿ ನಮ್ಮ ಭಾರತದಲ್ಲಿ. ಸೊ ಇದು ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಕರಿತೀವಿ. ಆರ್ ಬೀಯಿಂಗ್ ಏನು ಸೆಟಪ್ಪ ಅಥವಾ ಡಿಸ್ಮ್ಯಾಂಟ್ಲಾ, ಓಬೈಡ ಅಥವಾ ಓಂಡ. ಆರ್ ಸೆಟಪ್ ಮಾಡ್ಕೊಂಡಿದ್ದಾರೆ ಸರಿನಾ. ಅವುಗಳೆಲ್ಲವೂ ಕೂಡ ಹೀಗೆ ಮಾಡಬೇಕು ಅಂತ ಸೆಟಪ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ನೆಕ್ಸ್ಟ್, ದ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಡ್ಯಾಶ್ ಫ್ಲೆಕ್ಸಿಬಿಲಿಟಿ ಇನ್ ದ ಲೇಬರ್ ಲಾಸ್ ಟು ಅಟ್ರಾಕ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್. ಡ್ಯಾಶ್ ಫ್ಲೆಕ್ಸಿಬಿಲಿಟಿ, ಯಾವ ಫ್ಲೆಕ್ಸಿಬಿಲಿಟಿ? ಏನು ವಿಂಕ್ಡ್ ಫ್ಲೆಕ್ಸಿಬಿಲಿಟಿನ ಅಥವಾ ಅಲೌಡ್ ಫ್ಲೆಕ್ಸಿಬಿಲಿಟಿನ ಅಥವಾ ಇನ್ವೈಟೆಡ್ ಫ್ಲೆಕ್ಸಿಬಿಲಿಟಿನ ಅಥವಾ ಸಫರ್ಡ್ ಫ್ಲೆಕ್ಸಿಬಿಲಿಟಿ? ಅಲೋ ಮಾಡಿದರೆ, ಫ್ಲೆಕ್ಸಿಬಿಲಿಟಿನ ಅಲೋ ಮಾಡಿದರೆ ನಮ್ಮ ಭಾರತದ ಗೌರ್ಮೆಂಟ್ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ? ಇನ್ ರೀಸೆಂಟ್ ಇಯರ್ಸ್ ದ ಗೌರ್ಮೆಂಟ್ ಹ್ಯಾಸ್ ಅಲೌಡೆಡ್ ಕಂಪನೀಸ್ ಟು ಡ್ಯಾಶ್ ಮೆನಿ ಆಫ್ ದೀಸ್ ಪ್ರೊವಿಷನ್ಸ್. ಕಂಪ್ನೀಸ್ ಟು ಡ್ಯಾಶ್ ಮೆನಿ ಏನಾಗುತ್ತೆ? ಡ್ಯಾಶ್ ಮೆನಿ ಫ್ಲೌಂಡರ್, ಇಗ್ನೋರ್, ಡಿಸಾಲ್ಟ್ ಆರ್ ಎಫೆಕ್ಟ್. ಯಾವುದಾಗುತ್ತೆ? ಫ್ಲೌಂಡರ್ ಅನ್ನಂತ ಆಗುತ್ತೆ ಸರಿನಾ. ಆ್ಯಂಡ್ ದೆನ್ ಇನ್ಸ್ಟೆಡ್ ಆಫ್ hiring workers on regular basis, companies hire workers flexibility for short periods when there is dash pressure of work. ಯಾವ ರೀತಿಯ pressure of work? when there is intense, inadequate, mechanical, artificial. ಯಾವುದಾಗುತ್ತೆ ಇಲ್ಲಿ? ಇಂಟೆನ್ಸ್ ಪ್ರೆಷರ್ ಆಫ್ ವರ್ಕ್ ಸರಿನಾ. ಇಂಟೆನ್ಸ್ ಪ್ರೆಷರ್ ಆಫ್ ವರ್ಕ್ ಅನ್ನೋದಾಗುತ್ತೆ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದು ಆಗುತ್ತೆ. ಮೀನ್ಸ್ ಆಪ್ಷನ್ ಎ ಅನ್ನೋದಾಗುತ್ತೆ. ಯಾವುದು? ಓಕೆ, ಆಪ್ಷನ್ ಎಲ್ಲಿದೆ? ಓಕೆ, ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಕಂಪ್ಲೀಟ್ ಆಯಿತು ಕ್ವಶನ್ ಅನಿಸುತ್ತೆ. ಓಕೆ, ಕಂಪ್ಲೀಟ್ ಆಯಿತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ನೆಕ್ಸ್ಟ್ 1-2-3 ಡೇಸ್ ವಿಡಿಯೋಸಲ್ಲಿ 15 ಕಾನ್ಸೆಪ್ಟ್ಸ್ ರೀತಿ 1-2 ವಿಡಿಯೋನ ಮಾಡ್ತೀನಿ ನಿಮಗೆ ಸರಿನಾ. ಮೀನ್ಸ್ ಕಾನ್ಸೆಪ್ಟ್ ವೈಸ್ ವಿಡಿಯೋಗಳನ್ನು ಮಾಡ್ತೀನಿ. ಲೈಕ್ ಹೇಗೆ ಅಂತಂದರೆ ಇದರ ಮುಂದೆ ನಾನು ಇದನ್ನೇ ಯೂಸ್ ಮಾಡಬೇಕು. ಲೈಕ್ ಹೇಗೆ ಅಂತ ಹೇಳಿದೆ ನಿಮಗೆ ಇವಾಗಲೇ. ವಿಲ್ ಬಿ ಮುಂದೆ ನಾನು ING ಫಾರ್ಮ್ನೇ ಯೂಸ್ ಮಾಡ್ತೀನಿ ಅಲ್ವಾ. ಆ್ಯಂಡ್ ದೆನ್ ಡೂ ಡಸ್ ಡಿಡ್ ಮುಂದೆ ನಾನು ಏನಂತ ಯೂಸ್ ಮಾಡ್ತೀನಿ? V1 ಫಾರ್ಮೇ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ 2 ಮುಂದ್ಗಡೆ V1ನೇ ಯೂಸ್ ಮಾಡ್ಕೊಳ್ತೀವಿ. ಸೊ ಲೈಕ್ ದಟ್ ಹೀಗೆ ಜೂನಿಯರ್ ಮತ್ತು ಸೀನಿಯರ್ ಪ್ರಿಫರ್ ಇದ್ರ ಮುಂದೆ ನಾನು ಏನಂತ ಯೂಸ್ ಮಾಡ್ತೀನಿ? 2 ಅಂತಲೇ ಯೂಸ್ ಮಾಡ್ತೀನಿ. ಲೈಕ್ ಇವಾಗ ಗಾರ್ಬೇಜ್ ಮತ್ತು ಈ ಬ್ಯಾಬೇಜ್ ಸರಿನಾ. ಈ ಥರ ಎಲ್ಲವೂ ಕೂಡ ಸಿಂಗ್ಯುಲರ್ ಯಾವುದು, ಪ್ಲೂರಲ್ ಯಾವುದು, ಮತ್ತು ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತ ಒಂದು 15 ಟಾಪಿಕ್ಸ್ ಮೇಲೆ ನಿಮಗೆ ಕ್ಲಾಸ್ನು ಕೂಡ ಮಾಡಿರ್ತೀನಿ. ಅದನ್ನು ಕೂಡ ನೀವು ಸ್ವಲ್ಪ ವಾಚ್ ಮಾಡಿ. ಮತ್ತು ಹಾಗೆ ಇಲ್ಲಿವರೆಗೆ 2 ಇಂಗ್ಲೀಷ್ ಕ್ಲಾಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದಾಗಿರುತ್ತೆ. ಯಾರು ಅವುಗಳನ್ನು ಕೂಡ ನೋಡಿಲ್ಲ ಅಲ್ವಾ, ಒಂದ್ಸರಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಏನಾದರೂ ಇಲ್ಲಿವರೆಗೂ ಕೂಡ ಇಂಗ್ಲೀಷ್ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೂ ಕೂಡ ನೀವು ನೋಡೋದನ್ನ ಬಿಡಬೇಡಿ ಸರಿನಾ. ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಕೇಳಿ ನೋಡಿ ನಿಮಗೆ ಅದು ರಿಪೀಟ್ ಆಗುತ್ತೆ ಅನಿಸುತ್ತೆ. ಏನು ಇದೇ ಹೇಳ್ತಿದ್ದಾನೆ, ಓಕೆ ರಿಪೀಟ್ ಆಗ್ತಿದೆಯಲ್ಲ, ಕಾನ್ಸೆಪ್ಟೇ ರಿಪೀಟ್ ಆಗ್ತಿದೆಯಲ್ಲ, ಓಕೆ ಏನು ಮತ್ತೆ ಜಾಸ್ತಿ ಕಾನ್ಸೆಪ್ಟ್ ಇಲ್ಲ ನಿಮಗೆ ಅನಿಸ್ತದೆ. ಸೊ ಯಾವತ್ತು ನಿಮಗೆ ಹಾಗೆ ಒಂದು ದಿನ ಅನಿಸ್ತಲ್ವಾ, ಇಂಗ್ಲೀಷ್ ನಿಮಗೆ ನಿಜವಾಗ್ಲೂ ಅವತ್ತಿನ ದಿನದಿಂದ ಸ್ಟಾರ್ಟ್ ಆಗುತ್ತೆ ಸರಿನಾ. ಬಟ್ ಅಲ್ಲಿವರೆಗೂ ನೀವು ಬಿಡಕ್ಕೆ ಹೋಗಬೇಡಿ. ಸೊ ಇದು ನನ್ನ ಒಂದು ವಿನಂತಿ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.